ಇವತ್ತು ಸುಮಾರು ಎರಡೂವರೆ ವರ್ಷ ಅವರು ತಮ್ಮ ಆಡಳಿತನ ಪೂರೈಸಿ ಇವತ್ತು ನಿಮ್ಮ ಜೊತೆ ನಿಮ್ಮ ಕಷ್ಟ ಕೇಳಕ್ ಬಂದಿದ್ದಾರೆ. ಸನ್ಮಾನ್ಯ ಶಾಸಕರು ನಮ್ಮ ಆತ್ಮೀಯರವರು, ಅವರು ಉದ್ಯಮಿದಾರನು ಹೌದು. ಅವರು ತಮ್ಮ ಜೀವನದೊಳಗೂ ಹಲವಾರು ಇಂಥ ಸಮಸ್ಯೆಗಳನ್ನು ತಾವು ವೈಯಕ್ತಿಕ ಬದುಕಿನೊಳಗೆ ಎದುರಿಸಿ ಇವತ್ತು ನಿಮ್ಮ ಎಲ್ಲಾ ಪ್ರೀತಿ ವಿಶ್ವಾಸನ ಗಳಿಸಿ ಅವರು ಎರಡನೇ ಬಾರಿಗೆ ಸ್ಪರ್ಧಿಸಿ, ಮೊದಲನೇ ಬಾರಿಗೆ ಪ್ರಯತ್ನದೊಳಗೆ ವಿಫಲ ಆದ್ರೂ ಎರಡನೇ ಬಾರಿಗೆ ನಿಮ್ಮ ಪ್ರೀತಿಯಿಂದ ಅವರು ಆಯ್ಕೆ ಆಗಿ ಮತ ಪಡ್ಕೊಂಡು ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂಡು 2.5 ವರ್ಷ ತಮ್ಮ ಆಡಳಿತ ಪೂರೈಸಿ ಇವತ್ತು ಏನು 8ನೇ ತಾರೀಕಿನ ಅಧಿವೇಶನ ನಡೀತಿದ್ದಿ, ಅದು ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂತ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ ಇಟ್ಕೊಂಡಂತ ಆ ಒಂದು ಅಧಿವೇಶನ. ಅಲ್ಲಿ ಒಂದು 20-25 ಕೋಟಿ ಎಷ್ಟೋ ಖರ್ಚು ಮಾಡ್ತಾರೆ ಅಂತ ಕೇಳ್ಪಟ್ಟಿವಿ. ಅದೆಲ್ಲ ಸಾರ್ಥಕ ಆಗ್ಬೇಕು. ಪ್ರಮುಖವಾದಂತ ಸಮಸ್ಯೆ ಅವ್ರಿಗೆಲ್ಲ ಕಿವಿ ಮುಟ್ಟಿ ಇವೆಲ್ಲ ಹಿಡಿದ್ರಲ್ಲ, ಪೋಸ್ಟರ್ ಹಿಡ್ರಪ್ಪ ಇನ್ನೊಂದ್ ಮೇಲೆ. ಸರ್ ನೋಡ್ರಿ, ಎಲ್ಲಾರ್ಗಿ ಗುಡ್ಲೆ ಚಿನ್ನ ಹಾಕಿರಿ, ನೀವು ಆ ಕರಿ ಇದ್ರಲ್ಲೇನ ಹಾಕಿರಿ, ಹೌದಿಲ್ಲ? ಆ ಗುಡ್ಲೆ ಚಿನ್ನ ಅಳ್ಕಿಸ್ಕೊಳ್ಳುವಂತ ಕೆಲಸ ಅವ್ರು ಮಾಡ್ಬೇಕು. ಆ ಗುಡ್ಲೆ ಚಿನ್ನ ಅಳ್ಕಿಸ್ಕೊಳ್ಳಿಲ್ಲ ಅಂತೇಳಿ ಅಂದ್ರ ಇನ್ನೊಂದು ಗುಡ್ಲೆ ಚಿನ್ನ ಇವರೆಲ್ಲ ವಿರೋಧ ಪಕ್ಷದ ನಾಯಕರಿಗೂ ಅವ್ರ ಜೊತೆ ಮಾತುಕತೆ ಮಾಡಿ, ಸನ್ಮಾನ್ಯ ಅವ್ರ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆನೂ ಎಲ್ಲ ಮಾತಾಡಿ ನಾವು ಅವ್ರ ಜೊತೆ ಇರ್ತೀವಿ. ಇದು ಸರ 8ನೇ ತಾರೀಕಿನ ಅಧಿವೇಶನ ಚಾಲು ಆಗತ್ತೆ. ಉತ್ತರ ಕರ್ನಾಟಕದ ಅಷ್ಟ ಅಲ್ಲ, ಇಡೀ ಕರ್ನಾಟಕದ ಇದೇನು 5-6 ವರ್ಷದಿಂದ ನೇಮಕಾತಿ ಆಗ್ತಾವ ಅಂತೇಳಿ ಜಾತಕ ಪಕ್ಷಿಗತೆ ಕಾಯ್ಕೋತ ಕೂತೀರಿ. ಯಾವ್ದೋ ಒಳ ಮೀಸಲಾತಿ ಬತ್ತು, ಒಳ ಮೀಸಲಾತಿ ಬತ್ತು, ಇವೆಲ್ಲ ನೋಡ್ರಿ ಎಂತ ತಂತ್ರಗಾರಿಕೆ ಇವತ್ತು ಹೇಳ್ತೀವಿ ಅಂದ್ರ, ಒಂದ್ ಕಡೆ ಸೂಟುದು, ಒಂದ್ ಕಡೆ ತಾವಂತ ಹೋಗುದು, ಇವೆಲ್ಲ ನಡ್ಕೊತ ಬಂದಾವ. ಇನ್ಮೇಲೆ ನಡೆಯಂಗಿಲ್ಲ. ಅದಕ್ಕ ಇವೆಲ್ಲ ಸಜ್ಜಾಗಿರಿ, ಆಗಿರಿಲ್ಲ. ಮತ್ತು ನೇಮಕಾತಿ ಮಾಡ್ಕೊತಿದ್ರ ಮಾಡ್ಕೋರಿ, ಇಲ್ಲ ಅಂತ ಹೇಳಿದ್ದೇವೆ ಅಂದ್ರ ನಿಮ್ಮನ್ನ ತಿಥಿ ಮಾಡಕ್ ಬಂದಿವಿ. ನಾವು ತಿಥಿ ಮಾಡ್ತೀವಿ, ಹೌದ್ರಿ. ನಮ್ಮ ಪಾಲಿಗೆ ನೀವಿಲ್ಲ, ಇಲ್ಲ ನಿಮ್ಮನ್ನ ಮನಿ ಕಳಿಸುವಂತ ಕೆಲಸ ಒಂದು ನಮ್ದು ಅಜೆಂಡಾ. ಅದಕ್ಕ ಇಲ್ಲ, ಅದಕ್ಕೆ ಜೀವಂತಿಕೆ ಇನ್ನಷ್ಟು ಅವ್ರು ತೋರಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡ ಸನ್ಮಾನ್ಯ ಶಾಸಕರ ಸರ 2,84,000 ಹುದ್ದೆ ಈ ರಾಜ್ಯದೊಳಗ ಎಲ್ಲ 30-32 ಎಷ್ಟು ಇಲಾಖೆಗಳು 46 ಇಲಾಖೆ, ಎಲ್ಲಾ ಇಲಾಖೆ ಒಳಗೂ ಸಹಿತ ಖಾಲಿ ಅದಾವ. ಇಲಾಖೆಗಳು ಹೆಂಗ್ ನಡೆಸ್ತಾರ ನಮ್ಗೆ ಗೊತ್ತಿಲ್ಲ. ಅದ್ರ ಹೇಳಿಲ್ಲ ಹಂಗ್ ನಡೆಸ್ತಾರ. ಇದು ಬೇಕಾಬಿಟ್ಟಿ. ಅದಕ್ಕ ಇದು ಒಂದು ಜನಪರವಾದಂತ ಸರ್ಕಾರ, ಜನರ ಕೂಗಿಗೆ ನಾವು ಸ್ಪಂದಿಸುವಂತ ಸರ್ಕಾರ ಅಂತ ಹೇಳಿ ಹೇಳ್ಕೊತ ಬಂದಾರ. ಪಟ್ಟ ಮಾತಿಗೆ ತಪ್ಪದಂತ ಸರ್ಕಾರ ಏನೈತಲ್ಲ, ಅದಕ್ಕೆ ಈ ಹುದ್ದೆಗಳು ಭರ್ತಿ ಮಾಡ್ತೀವಿ ಅಂತೇಳಿ ಆಡಳಿತಕ್ಕೆ ಬಂದಾರ. ಅದಕ್ಕ ನೀವು ನಿಮ್ಮ ಸರ್ಕಾರ ಇಲ್ಲಿಗ ನೀವು ವಿರೋಧ ಪಕ್ಷದೊಳಗದಿರಿ. ಅದಕ್ಕ ಆ ಸರ್ಕಾರ 2,84,000 ಹುದ್ದೆಗಳಿಗೆ ಭರ್ತಿ ಮಾಡಾಕ ಏನ್ ಮಾಡ್ತಾರೆ ಅಧಿವೇಶನದೊಳಗೆ ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಸಭೆ ಗೊತ್ತಾಗ ಐತಿ. ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ನಿಮ್ಮನ್ನ ಮುಂದಿಟ್ಕೊಂಡ ಸರ್ಕಾರಕ್ಕ ಎಲ್ಲಿ ಹೋಗ್ಬೇಕು, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಹೋಗ್ರಿ. ನಮಗಂತೂ ಮನೆಯಾಗಿ ಇವತ್ತು ನೋಡ್ರಿ ಏನಾಗೈತಿ ಅಂದ್ರ ನೆಟ್ ಹೋಗ ಇನ್ನೊಂದು ವರ್ಷ ನೋಡುನು, ನೀ ಬಿಡ್ಬೇಡ. ಯಾಕಂತೇಳಿದ್ರೆ 5 ವರ್ಷಗೆಲ್ಲ ಓದೇದಿ, ಇನ್ನೊಂದು ವರ್ಷ ನೋಡುನು ಏನೋ ಆಗೈತಿ ಕಲಿತಾರ ಅಂತ ಇಟ್ಕೊಂಡು ಆಸೆ ಇಟ್ಕೊಂಡ ಮನೆಯಾನ ಪಾಲಕರು ನಾವು ಕೂತೀವಿ. ಇಲ್ಲಿ ನೀವು ಓದಾಕತ್ತೀರಿ, ಇನ್ನೂ ಯಾವುದು ಭರವಸೆ ಸರ್ಕಾರದಿಂದ ಬರಾಕತ್ತಿಲ್ಲ ಅಂತೇಳಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲೆಲ್ಲ ಬಂದೀವಿ. ಅದಕ್ಕ ನಮ್ಮ ಜನಪ್ರತಿನಿಧಿಗಳು, ಸನ್ಮಾನ್ಯ ಶಾಸಕರು ಆದಂತ ಜಗದೀಶ್ ಗುಡ್ಗುಂಟಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರ. ಮತ್ ನಿಮ್ಗೆ ಏನದಾವ್ ನೀವು ಚರ್ಚೆ ಮಾಡ್ರಿ. ನಮ್ಮವ್ರು ನಮ್ಮ ಪರವಾಗಿ ಅಲ್ಲಿ ಧ್ವನಿ ತೆಗಿತಾರ. ಅವ್ರ ಜೊತೆ ನಾವು ಅವ್ರ ಒಳಗಿರ್ಲಿ, ನಾವು ಹೊರಗೆ ನೋಡಲ್ಲ. ಈ ಹೋರಾಟ ಏನೈತಲ್ಲ, ಇಲ್ಲಿಂದ ಏನ್ ಪ್ರಾರಂಭ ಆಗೈತಿ ಈ ರಾಜ್ಯಾದ್ಯಂತ ಈ ಹೋರಾಟ ಒಂದು ಪ್ರಮುಖ ವಿಷಯ ಆಗತಿ. ನಾಳಿನ ಅಧಿವೇಶನದೊಳಗ ಚರ್ಚೆಗೆ ಹೇಳಿ ತಮ್ಮೆಲ್ಲರಿಗೂ ಸಹಿತ ಶಾಂತತೆಯಿಂದ ಹೋರಾಟನ ಇವತ್ತೇನ್ ನೀವು ಮಾಡಿದಿರಿ, ಏನು ಗಮನ ಸೆಳೆಯುವಂತ ಕೆಲಸ ಮಾಡ್ರಿ. ಇದು ಆರಂಭ. ಇದೇನು ಇವತ್ತು ಆರಂಭ. ಇದು ಮುಕ್ತಾಯ ಎಲ್ಲಿ ಆಗತ್ತೆ ಅಂತೇಳಿ ಅಂದ್ರ
ವಿಧಾನಸೌಧ ಸುವರ್ಣಸೌಧ ಬೆಳಗಾವದೊಳಗ ಅಧಿವೇಶನದೊಳಗ ನಮ್ಮ ಪರವಾಗಿ ನಿರ್ಣಯ ಬಂದಾಗ ಮುಕ್ತಾಯ ಆಗತ್ತೆ. ಇಲ್ಲತ್ತೇಳಿ ಅಂದ್ರ ಮುಂದಿನ ರೂಪರೇಷೆ ಬೇರೆ ನಾವು ಮತ್ತೆ ಅದನ್ನೇನೈತಿ ರೂಪರೇಷೆ ತಯಾರು ಮಾಡೋಣ. ಇವೆಲ್ಲ ಸತ್ತಿದಿರಲ್ಲಪ್ಪ. ಓಕೆ, ಧನ್ಯವಾದ ಎಲ್ಲರಿಗೂ. ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿ ಶಕ್ತಿ ಗುರುಗಿದರೆ ವಿಧಾನಸೌಧ ನಡೆಯುವುದು. ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿಗಳ ಕಷ್ಟಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸರ್, ಈ ಸರ್ಕಾರ ಬಂದ ತಕ್ಷಣ ಇರ್ತಾರೆ ಇಲ್ಲಿಗೆ ಹೋರಾಟಕ್ಕೆ ಆಗಮಿಸಿ ಬೆಂಬಲವನ್ನು ಆಗಮಿಸಿದ ಜಮಖಂಡಿ ಶಾಸಕರಿಗೆ ಮತ್ತೊಮ್ಮೆ ಎಲ್ಲ ಹೋರಾಟಗಾರರ ಪರವಾಗಿ ಪೂರ್ವದ ಆರ್ಥಿಕ ಸ್ವಾಗತವನ್ನ ಕೋರ್ತೇವೆ. ಅವರಿಗೆ ಈಗ ಮನವಿ ಪತ್ರವನ್ನ ನಮ್ಮ ಯಲ್ಲಪ್ಪನ ಹೆಗಡೆ ಅವರು ಮನವಿ ಪತ್ರವನ್ನು ಓದ್ತಾರೆ. ಓದಿದಾದ್ಮೇಲೆ ಅವರಿಗೆ ಮತ್ತು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಅರ್ಪಣೆ ಮಾಡಲಾಗ್ತದೆ. ಆದ್ಮೇಲೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಶಾಸಕರು ಇದನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೆ ನಮಸ್ಕಾರ. 5 ವರ್ಷ ಆತ SDA FDA ಏನು ಕನ್ಫರ್ಮ್ ಇಲ್ಲ. 2,84,000 ಹುದ್ದೆಗಳು ಖಾಲಿ ಅದಾವು ಅಂತ ಹೇಳತ್ತಾರ. ಅದಕ್ಕೆ ಮೊದಲು 2,50,000 ಹುದ್ದೆಗಳು ಖಾಲಿ ಇದ್ದು. ಇವ ಟೆಕ್ನಿಕಲ್ ಹುದ್ದೆಗಳು ಅಷ್ಟ ಅಪ್ಡೇಟ್ ಹೆಚ್ಚಾಗತ್ತಾವ. ನಾನ್ ಟೆಕ್ನಿಕಲ್ ಹುದ್ದೆಗಳು ಅಂತೂ ಯಾವ ಹೆಚ್ಚಾಗಿಲ್ಲ ಇದುವರೆಗೆ. ನಾನ್ ಟೆಕ್ನಿಕಲ್ ಹುದ್ದೆಗಳು ಯಾಕೆ ಹೆಚ್ಚಾಗಿರಪ್ಪ ಅಂತ ಸ್ವಲ್ಪ ನಾ ಯೋಚನೆ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಏನಂತ ಸ್ಟ್ರೈಕ್ ಮಾಡಂತೆ ವಯೋಮಿತಿ ಹೆಚ್ಚಿಸ್ಬೇಕು, ಖಾಲಿ ಹುದ್ದೆಗಳು ತುಂಬಬೇಕು. ಅದ್ರ ಬಿಟ್ಟು ಬೇರೆ ಆದ್ರೂ ಯಾರಿಗೂ ಏನು ಗೊತ್ತಿಲ್ಲ. ಯಾಕಂದ್ರೆ ಏನ್ ಹೇಳ್ಬೇಕು ಅಂದ್ರೂ ಗೊತ್ತೇ ಇಲ್ಲ. ಅದನ್ನ ಆಗೋಲಾಗೈತಿ, ಅದಾಗೋದಂದ್ರೆ ಅದ ಆಗೋಲಾಗೈತಿ. ನಾವು ಸ್ವಲ್ಪ ಯಾಕೆ ಹೆಚ್ಚಾಗಲ್ಲಪ್ಪ ನಾ ಟೆಕ್ನಿಕಲ್ ಹುದ್ದೆಗಳು ಅಂತ ಸ್ವಲ್ಪ ನೋಡಂತೆ BO ಆಫೀಸ್ ಹೋಗಿದ್ನಿ ಮಾಡಿ. BO ಆಫೀಸ್ ಅವ್ರಿಗೆ ಕೇಳ್ತಾನು ಏನಲ್ಲಿ ಎಲ್ಲಾರು ಇದನ್ನ ಅನ್ಕೊಂಡ್ ಮೇಲೆ ಬಂದಾರ. BO ಆಫೀಸ್ದಾಗ ಬಿಟ್ಟು ಇಲ್ಲಿ ಮುಳುಗಡೆ ಬಿಸ್ಕೋಬೇಕು, ಅಲ್ಲೇ ಅನ್ಕೊಂಡ್ ಮೇಲೆ ಬಂದಾರ. ಮಾತು ಅದನ್ನ ಬಿಟ್ಟು ಇಲ್ಲಿ ವಿಧಾನಸೌಧ ಕೇಳ್ಬೇಕು, PW ಡಿಪಾರ್ಟ್ಮೆಂಟ್ ಕೇಳ್ಬೇಕು, ಅಲ್ಟ್ರು ಅನ್ಕೊಂಡ್ ಮೇಲೆ ಬಂದಾರ. ಹೌದಪ್ಪ ಬಂದಿರ್ತಾರೋ ಆಳ್ ಬೇರೆ ಮಾತು. ಹಂಗ ರೈತರ ರೈತರು ತಿರ್ಕೊಂಡ ಅವ್ರ ಮಕ್ಕಳಿಗೆ ನೌಕರಿ ಕೊಡ್ತಾರಲ್ಲ, ಅವ್ರು ಕೊಡಂಗಿಲ್ಲ. ಅನ್ಕೊಂಡ್ ಮೇಲೆ ಒಂದು ನೌಕರಿ ಒಬ್ರು ಗೌರ್ಮೆಂಟ್ ಜಾಬ್ ಮಾಡಿದಾರ. ಅವನ 20 ವರ್ಷ ಅವನ ಮನಿ ಅಪ್ಡೇಟ್ ಆಗತ್ತೆ. 20 ವರ್ಷ ಮನಿ ಅಪ್ಡೇಟ್ ಆದ್ರ ಅವ್ನು ತಿರ್ಕೊಂಡ್ಬಿಡಿ ಅವ್ನು ಹಳೆ ಮಗಗೆ ಗೌರ್ಮೆಂಟ್ ನೌಕರಿ ಕೊಟ್ರೆ ನಾವೇನ್ ಮಾಡೋಣ? ನಾನ್ ಟೆಕ್ನಿಕಲ್ ಇದ್ದು SDA FDA ಇದುವರೆಗೆ ಅಪ್ಡೇಟ್ ಆಗಿದ್ದು 1500 ಸಕರ ಅಪ್ಡೇಟ್ ಆಗಿಲ್ಲ. ಈ ಸದವ್ರು ಕರೋರು 700 800 ಅಟಕಡಿ ಅವ್ರು ನಮಗೆ. ಇವಳಿಗೆ 5 ವರ್ಷ ಕನ್ಫರ್ಮ್ ಆಗಿಲ್ಲ. 5 ವರ್ಷದಾಗ ಇವ್ ಕಾಲಿದ್ದು 700 800 ಕರೆಯೋರು. ಅಂದ್ರೆ ಇನ್ನು ಉಳಿದಿದ್ದೆಲ್ಲ ಎಲ್ಲಿ 5 ವರ್ಷಕ್ಕೆ ಕರೆದೇ ಇಲ್ಲ. ಇದೊಂದು ವಿಚಾರ. ಯಾಕಂದ್ರ ಏನ ಅನುಕಂಪ ಮೇಲೆ ಏನ ಕೊಡಾತಾರೋ ಅದನ್ನ ಏಜ್ ಕಡಿಮೆ ಮಾಡ್ಬೇಕು. ಅವ್ರು ಯಾರು ತಿರ್ಕೊಂಡವ್ರಲ್ಲಿ ಅವ್ರಿಗೆ 50 ಹಿಂಗ್ ಕೊಡ್ಬೇಕು. ಅದೊಂದು ಏಜ್ ಕಡಿಮೆ ಮಾಡ್ಬೇಕು. ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವೆಲ್ಲ ನೋಡೇ ಇರ್ತೀವಿ. DCC ಬ್ಯಾಂಕ್ ನಮ್ಮ ದೋಸ್ತರು ಅಲ್ಲಿ DCC ಬ್ಯಾಂಕ್ ನೌಕರಿ ಮಾಡತ್ತಾರ. DCC ಬ್ಯಾಂಕ್ ಮತ್ತ ಅರ್ಬನ್ ಬ್ಯಾಂಕ್ ಮತ್ತ ಇನ್ನೊಂದ KMF ಬ್ಯಾಂಕ್. ಈ KMF ಬ್ಯಾಂಕ್ ಎಲ್ಲ KMF ನಿಗಮ ಮಂಡಳಿಗಳು ಇದ್ರೊಳಗೆಲ್ಲ ನೌಕರಿ ಮಾಡೋರೆಲ್ಲ ನಮ್ಗೆ ಗೊತ್ತಾರ. 30 ಲಕ್ಷ ಇದ ಹೋಗತ್ತೆ. ಇಲ್ಲಿ A ಗ್ರೇಡ್ ಹುದ್ದೆ ಅಲ್ಲ. ಆದ್ರೂ ಈಗ 3ನೇ ತಾರೀಕ ಇಲ್ಲಿ ಅರ್ಬನ್ ಬ್ಯಾಂಕ್ ಎಕ್ಸಾಮ್ ಮುಗಿದು 3ನೇ ತಾರೀಕ ಏನಪ್ಪಾ ಅಂತ ಇಂಟರ್ವ್ಯೂ ಇದ್ದಾರೆ. A ಗ್ರೇಡ್ ಹುದ್ದೆಗಳಿಗೆ SI ಹುದ್ದೆಗಳಿಗೆ ಇಂಟರ್ವ್ಯೂ ತಗೋರ. ಯಾಕಂದ್ರೆ ರೊಕ್ಕ ತಿನ್ನತ್ತಾರ ಅಂತೇಳಿ. ಇಲ್ಲಿ ಏನತ್ತಪ್ಪ ಹತ್ತದ ಇಂಟರ್ವ್ಯೂ ಅಂತದು. ಇದು ಮೊದಲು ಜಾಮಖಂಡಿ ಅಂತ ಬದಲಾಗಲಿ. ಇದನ್ನ ನಾವು 3ನೇ ತಾರೀಕ ಏನಪ್ಪಾ ಅಂದ್ರೆ ಇದನ್ನ ಇಂಟರ್ವ್ಯೂ ಎಕ್ಸಾಮ್ ಮುಗಿದು ಇಂಟರ್ವ್ಯೂ ಅರ್ಬನ್ ಬ್ಯಾಂಕ್ ಇತ್ತು. ಈ ಇಂಟರ್ವ್ಯೂ ಯಾರು ನಡೆಸಿರು ಅದನ್ನ ನಮಗೆ ಮೊದಲು ಗೊತ್ತಾಗಬೇಕು. ನಾ ಇವತ್ತು ಮೈಕ್ ಮಾತಾಡೋಲ್ಲ, ಇವತ್ತು ಸ್ಕೂಲ್ ಮಾತಾಡತ್ತಾನೆ. ನನಗೆ ಮಾತಾಡಕ್ಕೂ ಬರಂಗಿಲ್ಲ. ನನಗೆ ಏನ್ ಅನ್ಸ್ಬೇಕಾಯ್ತು ಅಂತ ಹೇಳಿ ಈಗಾಗಲೇ ಮನವಿ ಪತ್ರವನ್ನ ಓದ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದೆ ಇದೇ 2025 ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರದ 78 ಇಲಾಖೆಗಳಲ್ಲಿ 9,79,000 ಹುದ್ದೆಗಳು ಖಾಲಿ ಇವೆ ಎಂದು ಹಣಕಾಸು ಸಚಿವಾಲಯ ಒಪ್ಪಿಕೊಂಡಿದೆ. ರೈಲ್ವೆ ಇಲಾಖೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ನಮ್ಮ ರಾಜ್ಯದ 43 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಖಾಲಿ ಇವೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳ ಭರ್ತಿಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಮೂಗಿಗೆ ತುಪ್ಪ ಸವರುವಂತೆ ಇನ್ನೊಂದು ಅಲ್ಲೊಂದು ನೇಮಕಾತಿಗಳನ್ನು ಮಾಡಿಕೊಳ್ಳುವ ಅಧಿಸೂಚನೆಗಳು ಹೊರಡಿಸುತ್ತಿವೆ. ಉದ್ಯೋಗ ಪಡೆಯಬೇಕೆಂದು ಹಲವಾರು ವರ್ಷಗಳಿಂದ ತಯಾರಿ ನಡೆಸುತ್ತಿರುವ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಹೋಲಿಸಿದರೆ ಇದು ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ. ಮತ್ತೊಂದೆಡೆ ಕೇಂದ್ರ ರಾಜ್ಯ ಸರ್ಕಾರಗಳೆರಡೂ ಅಸ್ತಿತ್ವದಲ್ಲಿರುವ ಉದ್ಯೋಗಗಳನ್ನು ವ್ಯವಸ್ಥಿತವಾಗಿ ತೆಗೆದುಹಾಕಿ ಖಾಲಿ ಹುದ್ದೆಗಳನ್ನು ರದ್ದುಗೊಳಿಸಿವೆ. ಯುವಜನರು ಅಕ್ಷರಶಃ ಬೀದಿಗೆ ತಳ್ಳಿದೆ. ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಿಕೊಳ್ಳಬೇಕೆಂದು ಹಾಗೂ ಈ ಕೆಳಗಿನ ಒತ್ತಾಯಗಳನ್ನು ನಾವು ಇವತ್ತು
ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮೊದಲೇ ಅಕ್ವತ್ತಯ ನೇಮಕಾತಿಯನ್ನ ಕೆಲವೇ ಹುದ್ದೆಗಳಿಗೆ ಸೀಮಿತಗೊಳಿಸದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಎರಡನೇದು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿಯನ್ನು SC ST ಹಾಗೂ OBC 33 ವರ್ಷ ಹಾಗೂ ಸಾಮಾನ್ಯ ವರ್ಗಕ್ಕೆ 30 ವರ್ಷಗಳಿಗೆ ಹೆಚ್ಚಿಸಿ ಯಾವುದೇ ನೆಪಗಳನ್ನು ಕೊಡದೆ ಶೀಘ್ರವೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು. 3, ರಾಜ್ಯದಲ್ಲಿ ಕಳೆದ 4-5 ವರ್ಷಗಳಿಂದ ಸರಿಯಾದ ನೇಮಕಾತಿಗಳು ನಡೆಯದ ಹಿನ್ನೆಲೆಯಲ್ಲಿ ಎಲ್ಲ ನೇಮಕಾತಿಗಳಿಗೆ ಅರ್ಹ ವಯೋಮಿತಿಯನ್ನ 5 ವರ್ಷಗಳವರೆಗೆ ಸಡಿಲಿಕೆಯನ್ನು ಮಾಡಬೇಕು. 4, ಮೀಸಲಾತಿ ಒಳ ಮೀಸಲಾತಿ ಗೊಂದಲಗಳನ್ನು ಕೂಡಲೇ ಪರಿಹರಿಸಿ ಅಧಿಸೂಚನೆಗಳನ್ನು ಹೊರಡಿಸಬೇಕು. ಎಲ್ಲ ನೇಮಕಾತಿಗಳಲ್ಲಿ ದುಬಾರಿ ಅರ್ಜಿ ಶುಲ್ಕವನ್ನು ಕೈಬಿಡಬೇಕು ಹಾಗೂ ಪರೀಕ್ಷಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ. 6ನೇದು, KPSC, KE, KSP, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹಾಗೂ ವಾರ್ಷಿಕ ಕ್ಯಾಲೆಂಡರ್ಗಳನ್ನು ಪ್ರಕಟಿಸಿ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳಬೇಕು. ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳು ಸಂಪೂರ್ಣ ಪಾರದರ್ಶಕತೆ ಇರಬೇಕು. ಎಲ್ಲಾ ರೀತಿಯ ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟಬೇಕು. 8ನೇದು, ಕೇಂದ್ರ ಸರ್ಕಾರ UPSC, CST ಸೇರಿದಂತೆ ಎಲ್ಲಾ ಪರೀಕ್ಷೆಗಳನ್ನ ಕನ್ನಡದಲ್ಲಿ ನಡೆಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ಬೇಕಂತೇಳಿ ನಾವು ಮನವಿಯನ್ನ ಮಾನ್ಯ ತಹಶೀಲ್ದಾರ್ ಅವರು ಬಂದಿದ್ದಾರೆ, ಉಪವಿಭಾಗಾಧಿಕಾರಿಗಳಿಲ್ಲ, ಅವ್ರ ಮೂಲಕವಾಗಿ ನಾವು ಸರ್ಕಾರಕ್ಕೆ ಕಳಿಸ್ತೇವೆ. ಅದೇ ರೀತಿ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದೀವಿ, ಈ ಸಲ ನಮ್ಮ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆಯ ಪರವಾಗಿ ಸದನದ ಬಾಯಿ ಒಳಗೆ 10 ದಿನ ಆದ್ರೂ ಪರವಾಗಿಲ್ಲ ಹೋರಾಟವನ್ನ ಮಾಡಬೇಕು. ಪ್ರತಿದಿನ ಇದ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಬೇರೆ ಸಬ್ಜೆಕ್ಟ್ ಮಾತಾಡಕ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಸಾಹೇಬ್ರೆ. ಜಮಖಂಡಿ ಒಂದು ಶಿಕ್ಷಣವಾಗಿರ್ತಕ್ಕಂಥ ಕಾಶಿ ನಮ್ಮ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದಲೇ ಓದಲಿಕ್ಕೆ ಬಂದಿದ್ದಾರೆ. ನಿಮ್ಮ ಹೆಸರನ್ನ ಯಾರೂ ಮರೆಯುವುದಿಲ್ಲ. ನಾವು ಬೆಳಗ್ಗೆ ಎದ್ರೆ ಏನ್ ಪೋಸ್ಟರ್ಗಳು ಹಿಡ್ಕೊಂಡಿದ್ರು ನಮ್ಮ ಹುಡುಗರು, ಆ ಪೋಸ್ಟರ್ ದಿನವಂತ ತಗೊಂಡು ಕುಂದ್ರೆ ದಿನವಂತ ಪೋಸ್ಟರ್ ಹಿಡ್ಕೊಂಡು ನೀವು ಸದನದ ಬಾಯಿ ಒಳಗೆ ಕುಂತು ಈ ಭಾಗದ ವಿದ್ಯಾರ್ಥಿಗಳ ಧ್ವನಿ ಆಗ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ. ಈಗ ಮನವಿ ಪತ್ರ ವಿತರಣೆ ಕಾರ್ಯ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಮಾನ್ಯ ಶಾಸಕರಿಗೆ. ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಈಗ ಜಮಖಂಡಿಯ ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಗೆ ಎಲ್ಲ ಹೋರಾಟಗಾರರು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರು ಸಲ್ಲಿಸ್ತಕ್ಕಂಥ ಉದ್ದೇಶ ಇಷ್ಟ, ಯಲ್ಲಪ್ಪ ನಾಯ್ಕ ಹಾಗೆ ಸುವರ್ಣಸೌಧದಲ್ಲಿ ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತೆಗೆದುಕೊಂಡು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯ್ತಪ್ಪ ಅಂತಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಿನ್ನೆ ಯಲ್ಲಪ್ಪ ನಾವೆಲ್ಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಶಾಸಕರ ಮನೆಗೆ, ಮಾಜಿ ಶಾಸಕರ ಮನೆಗೆ ಹೋಗಿ ಇದ್ರ ಬಗ್ಗೆ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಬಹಳ ಪ್ರೀತಿಯಿಂದ ನಾನು ಸದನದಲ್ಲಿ ವಿಷಯವನ್ನು ಎತ್ತೇನೆ ಅಂತಕ್ಕಂಥ ಮಾತನ್ನ ಶಾಸಕರು ಹೇಳ್ಯಾರ. ಆ ಹೋರಾಟವನ್ನು ಉದ್ದೇಶಿಸಿ ಈಗ ಮಾತನಾಡಬೇಕಾಗಿ ಅಂತ ಹೇಳಿ ವಿನಿಸ್ಕೊಳ್ತಾನೆ. ಭಾರತ್ ಮಾತಾ ಕಿ ಜೈ. ವಂದೇ. ಮಾತರಂ. ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಎಲ್ಲ ಉನ್ನತ ಅಧಿಕಾರಿಗಳು ಕೂಡ ನಮಸ್ಕಾರ. ನನ್ನ ಎಲ್ಲ ಪದವೀಧರ ಯುವಕರಿಗೆ, ಯುವತಿಯರಿಗೂ ಕೂಡ ನಮಸ್ಕಾರ. ಬಹಳ ದುರದೃಷ್ಟಕರ ಸಂಗತಿ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದ್ರ ತಕ್ಕಂತೆ ಕೈಗೆ ಕೆಲಸ ಕೂಡ ಕೊಡುವಂತಹದ್ದು ಮಹಾನ್ ಕರ್ತವ್ಯ ಸರ್ಕಾರದ್ದು ಕೂಡ ಆಗಿದೆ. ಮುಂದೋರಣೆಯನ್ನು ನೋಡಿಕೊಂಡು ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಮತ್ತು ಸರ್ಕಾರದಲ್ಲಿ ಕೆಲವು ಕಾರ್ಯನಿರ್ವಹಿಸಲು ಕೂಡ ಸಾಕಷ್ಟು ಜಾಗ ಕೂಡ ಇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತಿನ ದಿನಮಾನದಲ್ಲಿ ಪೂರ ಹದಗೆಟ್ಟು ಹೋಗಿದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಅವರಿಗೆ ಕೈ ಮೀರಿ ಹೋಗ್ಬಿಟ್ಟಿದೆ. ಈಗ ನಾವು ಹೇಗೆ ಬದುಕಬೇಕು ಎಂಬುದನ್ನೇ ಗೊತ್ತಿಲ್ಲ. ನಮ್ಗೆ ಗೊತ್ತಿದೆ ಸರ್ಕಾರದ 136 ಸೀಟುಗಳು ಗೆದ್ದುಕೊಂಡು ಬಂದ ಬಳಿಕವೂ ಕೂಡ
ಸರಿಯಾಗಿ 1 ವರ್ಷದವರೆಗೆ ಆ ಒಂದು ಜಾಗವನ್ನು ಸ್ವೀಕಾರ ಮಾಡಿ ಒಂದು ಒಳ್ಳೆ ಆಡಳಿತ ಕೊಡಬೇಕಂತ ಕಿಸಿಂದ ಒಬ್ಬರಿಗೊಬ್ಬರ ಒಳಗೆ ಜಗಳಾಡಿ 1 ವರ್ಷದಿಂದ ನಂತರ ಒಂದು ಆಡಳಿತ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಇವತ್ತು 2.5 ವರ್ಷ ಆಯ್ತು. ನಿಜವಾಗಿ ಹೇಳ್ಬೇಕಾದ್ರೆ ಈ 1.5 ವರ್ಷ ಅಷ್ಟೇ ಅವ್ರು ಆಡಳಿತ ಮಾಡಿದ ಹಾಗೆ. ಅದರಲ್ಲಿ ಕೂಡ ಈ 5 ಗ್ಯಾರಂಟಿಗೆ ಏನು ಕೊಡಬೇಕಾಗಿದೆ ಹಣ 58,000 ಅಂತಾರ ಕೋಟಿ, ಅದು 58,000 ಅದು 82,000 ಕೋಟಿ ಅಂತ ಕಿಸಿ ಒಳಗಿಂದ ಗೊತ್ತಾಗಿದೆ. ಇಂಥ ಒಂದು 5 ಗ್ಯಾರಂಟಿ ಕೊಡಬೇಕಾದ್ರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳಷ್ಟು ವಜ್ಜೆ ಆಗ್ಬಿಟ್ಟು ಮೈ ಮೇಲೆ. ಒಂದು ವಿಶೇಷ ತಮಗೆ ಉದಾಹರಣೆಗಳು ಹೇಳ್ತೀನಿ. ಇದು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಏನು ಸರ್ಕಾರಿ ಒಂದು ಆಸ್ಪತ್ರೆ ಇದೆ. ಇದು ದೊಡ್ಡ ಆಸ್ಪತ್ರೆ, ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊದಲೇ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆದರೆ ವಿಭಾಗದಲ್ಲಿ ಇವು ಜಮಖಂಡಿ ದೊಡ್ಡದೊಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ಒಂದು 300-400 ಪೇಷಂಟ್ಗಳು ದಿವಸ ಬರ್ತಾವೆ. ಅಲ್ಲಿ ಕೆಲವೊಂದು 200-300 ಬೆಡ್ಗಳು ಕೂಡ ಇದಾವೆ. ಆ ಒಂದು ಸರ್ಕಾರದ ಒಂದು ಅತಿ ಕಡು ಬಡವರಿಗೆ ಅಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಅವರಿಗೆ ರೋಗಿಗಳಿಗೆ ಮತ್ತು ರೋಗಿಗಳ ಜೊತೆ ಬಂದ ಒಬ್ಬರಿಗೆ ಅಲ್ಲಿ ಸರಿಯಾದ ಊಟದ್ದು ಕೊಡ್ಬೇಕು, ಸರ್ಕಾರದ ಆದ್ಯ ಕರ್ತವ್ಯ ಅದು. ಇವತ್ತು ವಿಚಿತ್ರ ಅಂದ್ರೆ 1.5 ವರ್ಷ ಅದನ್ನ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ ಊಟದ್ದು. ಯಾಕಂದ್ರೆ ಆಹಾರ ಒಂದು ಬಹಳ ಇಂಪಾರ್ಟೆಂಟ್, ಔಷಧ ಎಲ್ಲ ಕೊಡ್ತಾರ. ಅದು ಸಮತೋಲನವಾಗಿ ಒಳ್ಳೆ ಆಹಾರವನ್ನು ಕೂಡ ಒದಗಿಸ್ಬೇಕು. ಆಹಾರ ಸರಿಯಾಗಿ ಇಲ್ಲದೆ ಹೋದ್ರೆ ಔಷಧ ದುಷ್ಪರಿಣಾಮ ಕೂಡ ಆಗ್ತದೆ ಅದು ದೇಹದ ಮೇಲೆ. ಅದಕ್ಕೆ ಒಳ್ಳೆ ಆಹಾರ ಒದಗಿಸೋಸ್ಕರ ಏನ್ ಕೊಡಬೇಕು ಕೂಡ ಲಿಸ್ಟ್ ಮಾಡಿ ಕಿಸಿಂದ ಅವ್ರು ಕೊಟ್ಟಿರ್ತಾರಂತೆ ಆ ಗುತ್ತಿಗೆದಾರ ಸಪ್ಲೈ ಮಾಡಬೇಕಾಗಿದೆ. ಇವತ್ತು ನೀವು ಹೋಗಿ ಕೇಳ್ರಿ, 1.5 ವರ್ಷ ಆಯ್ತು ಆ ಗುತ್ತಿಗೆದಾರ ದುಡ್ಡು ಕೊಟ್ಟಿಲ್ಲ. 1.5 ಕೋಟಿ ಮೇಲ್ಪಟ್ಟು ಅವರಿಗೆ ಸದ್ಯ ಬಾಕಿ ಇದೆ. ಮೊನ್ನೆ ಒಂದು 10 ದಿವಸ ಬಂದ್ ಮಾಡಿದ ಒತ್ತಾಡಿ ಹುಟ್ಟರು ನಾನು ಆಮೇಲೆ ಎಲ್ಲರೂ ಕೂಡಿ ಅಸಿಸ್ಟೆಂಟ್ ಕಮಿಷನರು, ಜಿಲ್ಲಾ ನಮ್ಮ ಅಧ್ಯಕ್ಷರು, ಜಿಲ್ಲಾದ ನಮ್ಮ ಡಿಸಿಗಳು, ಸಿಇಒಗಳು ಮ್ಯಾಗಿನ ಮಠ ನಾವು ಹೋಗಿ ಕಿಸಿಂದ ಗುದ್ದಾಡಿದೆವು. ಹಾಗೂ ಸಂಬಂಧಿತ ಸಚಿವರಿಗೆ ಕೂಡ ತಿಳಿಸಿ ನಾಳೆ ಸ್ವತಃ ಹೋಗಿ ಸದನದಾಗ ಹೇಳಿದ್ದ ಈ ತರ ರೋಗಿಗಳಿಗೆ ಕೊಡುವಂತ ಗುತ್ತಿಗೆದಾರ ರೊಕ್ಕ ಕೊಡ್ಲಿಕ್ಕಂದ್ರ ನಾವ್ ಹೆಂಗ್ ಕೊಡಕ್ ಸಾಧ್ಯ? ಒಳ್ಳೆ ಆಹಾರ ಪದಾರ್ಥ ಈ ಒಂದು ಇಂಥ ಮಹತ್ತರವಾದ ವಿಷಯ. ಇದು ಊಟ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ರೋಗಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಆಸ್ಪತ್ರೆ ನೋಡಿ ಈ ಒಂದು ಅತಿ ಒಂದು ಕಷ್ಟಪಡದನ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ. ಈಗ ಇಂದುವರೆಗೂ ಆ ಗುತ್ತಿಗೆದಾರಿಗೆ ಪೂರ್ತಿ ಹಣ ಸಂದಾಯ ಆಗದಾರ್ಗೆ ಹೇಳ್ಕೊಂಡ್ಬಿಟ್ಟು ಅವಾಗೇನ್ ಹೇಳ್ಬಿಟ್ರೆ ಗೊತ್ತಾನೆ, ಸರ್ಕಾರದ ನೀವು ಊಟ ಕೊಡ್ಲಿಕ್ಕಂದ್ರ ನೀ ಹಿಡಿದು ಸೇವೆ ಬಾಕಿ ಇದೆ ಅಂತೂ ಕೊಡಂಗಿಲ್ಲ ಬಿಟ್ರು. ಹಿಡಿದು ಸೇವೆ ಬಾಕಿ ಇದೆ ಕೊಡಂಗಿಲ್ಲ, ಸುಮ್ ಕೊಡ್ಬೋದು, ನಾವು 2-3 ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ರು. ಆ ವಾಯಿಲ್ ಏನು ಮುಂದೆ ಹಿಂದಿನ ಬಾಕಿ ಹೋಗೈತೆ ಬಸ್ ಮುಂದಿನ ಹೆಂಗಾರ ಮಾಡಿ ಮನಿ ಮಠ ಎಲ್ಲ ಮಾರಿ ಮನ್ಯಾಗಿಂದ ಬಂಗಾರ ಮಾಡಿ ಹೆಂಗಾರ ಮಾಡಿ ಪುಣ್ಯ ಹಾಕ್ಬಾರ್ದು. ಮತ್ತೆ ಅದನ್ನ ಆಹಾರ ಕೊಡಾಕತ್ತಾನ. ಇದು ಎಷ್ಟು ಕಟ್ಟುಕತನ, ಎಷ್ಟು ಹಿಂಸೆ ನಿರ್ಲಕ್ಷ್ಯತನ ಅಂತ ತಿಳ್ಕೋಬೇಕು. ಸರ್ ನೇಮಕಾತಿ ಮಾತಾಡ್ರಿ, ನೇಮಕಾತಿ ಬಗ್ಗೆ ಮಾತಾಡ್ರಿ. ಅದು ಬಿಡ್ರಿ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಎಲ್ಲ ಗಟರ್ ಸ್ವಚ್ಛ ಇರ್ಲಿ, ಪಿಪ್ಪುಗಳು ಸ್ವಚ್ಛವಲ್ಲರಿ, ಗ್ರಾಮ ಪಂಚಾಯತಿಯಲ್ಲಿ ಕಸ ಹುಡುಗಿ ಸ್ವಚ್ಛ ಇಡುವಂತ ಕಾರ್ಮಿಕರಿಗೆ ಇವತ್ತು 9 ತಿಂಗಳು 12-13 ತಿಂಗಳಾತು ಅವ್ರಿಗೆ ಇನ್ನ ಪಗಾರ ಸಿಕ್ಕಿಲ್ಲ. ಅಳ್ಕೋಟ್ ಮನಿ ಮುಂದೆ ಕೊಡ್ತಾವ್. ಆಮೇಲೆ ಕಡೆ ಅಕ್ಕಿ ಕೊಟ್ಟು ಏನ್ ಕೊಡ್ತಪ್ಪ ಭಾಳ ತೊಂದರೆ ಆಗಿದ್ರೆ ಅದ್ರ ಬಿಡಾಕ ಬರಂಗಿಲ್ಲ, ದುಡಿಯೋಂಗ ಕರೇನೆ. ಮತ್ತೀಗ ನೋಡಿದ್ರೆ ಅವ್ರ ಪಗಾರ ಇಲ್ಲ 12. ಈ ತರ ಒಂದು ವಿಚಿತ್ರವಾದ ದಿಶೆ ಆರ್ಥಿಕ ಮುಗ್ಗಟ್ಟಿಗೆ ಈಗ ಕಾಂಗ್ರೆಸ್ ಸರ್ಕಾರ ಸಿಕ್ಕೊಂಡು ಇವಾಗ ನೋಡ್ಬಿಡ್ರಿ. ಈಗ ಏನೇನೋ ದೊಡ್ಡ ದೊಡ್ಡ ಯೋಜನೆ ಬೋಯಾರು ತಯಾರು ಮಾಡುವಂತ, ಟನೆಲ್ಗಳು ತಯಾರು ಮಾಡುವಂತ ಅಂತಿಂತ 2,000 ಕೋಟಿ 4,000 ಕೋಟಿ 5,000 ಕೋಟಿ ಅಂತ ಪ್ರಾಜೆಕ್ಟ್ ಹಾಕೊಂಡು ಅವ್ ಬೇಕಾಗಿಲ್ಲ ಅರ್ಜೆಂಟಿಗೆ. ಇಂಥದ್ರಾಗ ಈ ಒಂದು ನಮಗೆ ಬಹಳಷ್ಟು ರಸ್ತೆ ಕೂಡ ಬಹಳಷ್ಟು ಅಡಿಗಟ್ಟಿಗೆವು. ಹೇಗೋ ನಾವು ಜಮಖಂಡಿ ಕ್ಷೇತ್ರದಲ್ಲಿ ಬಹಳಷ್ಟು ಭೇಟಿ ಆಗಿ ಅವನು ಹಣ್ಣು ಮಾಡಿಕೆ ಸಿಟ್ಟಿಗೆ ಹಣ್ಣು ಮಾಡಿದಾಗ ನಾವು ಎರಡು ಮಾಡಿ ಕೆಲವೊಂದಿಷ್ಟು ಹಣ ತಂದು ಕೆಲವೊಂದು ರಿಪೇರಿ ಅವು ಎಲ್ಲ ಕೂಡ ಮಾಡಕ್ಕೆ ಆಗ್ತಿದ್ದೇವೆ. ಆದ್ರೆ ಇವತ್ತು ಎಲ್ಲಿ ಬೆಂಗಳೂರಲ್ಲಿ ಕೂಡ ಗುಂಡಿಗಳು ಬಿದ್ದಾವೆ. 70,000 ಗುಂಡಿಗಳು ಬಿದ್ದರೆ ಅವ್ರು ರಿಪೇರ್ ಮಾಡಕ್ಕೆ ಸಾಧ್ಯಲಿ. ಇಂಥ ಒಂದು ಖಂಡಿತ ತಿಳಿಸೋದು ಬಹಳ ಕೆಟ್ಟ. ಅದಕ್ಕಿಂತ ಕೆಟ್ಟ ಇವತ್ತು ನಮ್ಮ ಯುವತಿಯರು ಪದವೀಧರರಾಗಿ ಮನ್ಯಾಗ ಕೊಡ್ತಾರಲ್ಲ, ಅವ್ರಿಗೆ ಕೆಲಸ ಕೊಡ್ಲಿಕ್ಕಂದ್ರೆ ಮತ್ತೆ ಸರ್ಕಾರ ಹೋಗ್ಬಿಟ್ರಂದ್ರ ಇಡೀ ನಮ್ಮ ದೇಶನೇ ದುಃಖಟ್ಟಾಗ್ಬಿಡ್ತದ. ಅದಕ್ಕೆ ನಮ್ಮ ಯುವತಿಯರಿಗೆ ಕೈಗೆ ಕೆಲಸ ಕೊಡೋದು ಬಹಳ ಅವಶ್ಯಕತೆ, ಎಲ್ಲಕ್ಕಿಂತ ಅವಶ್ಯಕ. ಅದರಿಂದ ಇವತ್ತು ಪೊಲೀಸ್ ಖಾತೆ ಇಲಾಖೆಗೂ ಕೂಡ
ಬಹಳಷ್ಟು ಅಲ್ಲಿ ಕೂಡ ಬಹಳಷ್ಟು ಕಾಲೇಜ್ ಕಮ್ಮದಾವ್. ಪಾಪ ಪೊಲೀಸರು 8 ತಾಸು ಮಾಡುವ ಕೆಲಸ 14 ತಾಸು 15 ತಾಸು ಕೆಲಸ ಮಾಡುವಂತಹದ್ದು ಪರಿಸ್ಥಿತಿ ಅವ್ರಿಗೆ ಬಂದವರಿಲ್ಲ. PDO ಪರೀಕ್ಷೆ ಆಗ್ಯಾವ ಕೂಡ ಅವಕ್ಕಿಂತ ಅವ್ರಿಗೆ ನೇಮಕ ಸರಿಯಾಗಿ ಆಗಿಲ್ಲ. ಈ ತರ ಒಂದು ಇವತ್ತು ಆದಷ್ಟು ಬೇಗನೆ ಪದವೀಧರ ಯುವಕರಿಗೆ ಅವ್ರು ಸನ್ಮಾರ್ಗಕ್ಕೆ ಹಚ್ಚಬೇಕು. ಅವರಿಂದ ಅವರಲ್ಲಿರುವಂತ ಶಕ್ತಿ ಯುಕ್ತಿ ಅದನ್ನು ಬಳಸಿಕೊಂಡು ಇಡೀ ಒಂದು ದೇಶದ ಉತ್ಪನ್ನ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿಸರ್ಗ ಕೊಟ್ಟಂತ ಒಂದು ದೇಣಿಗೆ ಯುವಕರು ಇವತ್ತು ನಿಜವಾಗಿ ಹೇಳಿದ್ರೆ ಬಹಳ ದೇಶ ಮುಂಚೂಣಿಯಲ್ಲಿ ಹೋಗ್ಬೇಕಂತಂದ್ರೆ ಒಂದು ಕಾರಣ 60-70% ನಾವು ಯುವಕರ ದೈವ ಮಹಾನ್ ಶಕ್ತಿ ಇದೆ, ಮಹಾನ್ ಯುಕ್ತಿ ಇದೆ. ಒಂದು ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯತೆ. ಏನೇ ಪರಿವರ್ತನೆ ಅಳವಡಿಸಿಕೊಂಡು ತಂತ್ರಜ್ಞಾನ ವಿಜ್ಞಾನಗಳನ್ನು ಅಳವಡಿಸಿಕೊಂಡು ಮುಂಚೂಣಿ ಹೋಗುವಂತಹ ಒಂದು ಪರಿಸರ ನಮ್ಮ ಭಾರತ ದೇಶಕ್ಕಿದೆ. ಭಾರತ ನೈಸರ್ಗಿಕ ಶಕ್ತಿ ಅಭಾನ್ಯವಾಗಿದೆ. ಅದರಿಂದ ಇಡೀ ವಿಶ್ವದಲ್ಲಿ USA ಆಗಲಿ ರಷ್ಯಾ ಆಗಲಿ ಇನ್ನಿತರ ದೇಶಗಳಿಂದ ಭಾರತದ ಎಲ್ಲ ಯುವಕರು ಏನು ಹೋಗಿಲ್ಲ ಅವರೆಲ್ಲ ಕೆಲಸ ಮುಂಚೂಣಿ ನೀತಿಗಿಂತ ಆ ದೇಶ ಮುಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಮ್ಯವಾದ ಶಕ್ತಿ, ಅದಮ್ಯವಾದ ಯುಕ್ತಿ ಇದು ನಮ್ಮ ಎಲ್ಲ ಹುಡುಗರಿಗೆ ಇದೆ. ಅದಕ್ಕೆ ಆ ಒಂದು ಮಹಾಶಕ್ತಿಯನ್ನು ನಾವು ಅಪರಿಸ್ಕೋಬೇಕು, ಒಳ್ಳೆಯವನ್ನು ಕೊಡಬೇಕು, ಸನ್ಮಾನಕ್ಕೆ ಹಚ್ಚಬೇಕಾತಂದ್ರೆ ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಪದವೀಧರರನ್ನು ಆದಷ್ಟು ಬೇಗನೆ ಅವ್ರ ಕೆಲಸಕ್ಕೆ ಹಚ್ಚಬೇಕು, ಕೆಲಸಕ್ಕಾಗಿ ಕೆಲಸ ಕೊಡಬೇಕು, ಉದ್ಯಮಿಗಳನ್ನು ಸೃಷ್ಟಿ ಮಾಡಬೇಕು. ಆ ದಿಸೆಯಲ್ಲಿ ಒಂದು ಉತ್ತರ ಕರ್ನಾಟಕ ಬಹಳಷ್ಟು ಕೆಟ್ಟದನ್ನ ಆಗ್ತಾ ಇದೆ. ಕೇವಲ ಆ ಕಡೆ ದಾವಣಗೆರೆ ಹಿಡ್ಕೊಂಡು ಆ ಕಡೆ ಮೈಸೂರು ಸೈಡ್ ಆ ಕಡೆ ಶಿವಮೊಗ್ಗ ಸೈಡ್ ಅಷ್ಟೇ ಅವ್ರು ವಿಚಾರ ಮಾಡಕತ್ತಾರ. ಈ ಕಡೆ ಅದ್ರ ಸಂಬಂಧ ಒಂದು ಸುವರ್ಣ ಸೌಧ ಕಟ್ಟಿದ್ದಕ್ಕೆ ಸುವರ್ಣ ಸೌಧವನ್ನು ಬೆಳಗಾವಿ ಉತ್ತರ ಕರ್ನಾಟಕಕ್ಕೆ ಎಲ್ಲ ಯೋಜನೆ ಹೊಡೆದು ಬರಲಿ. ಇಲ್ಲಿ ವಂಚಿತಗೊಂಡಿದ್ದೀವಿ ನಾವೆಲ್ಲರೂ ಬಹಳಷ್ಟು 100ಕ್ಕೆ 2-3 60% ಈ ಕಡೆ ಜನ ಇದ್ದೀವಿ ನಾವು. ಆ 60 ಜನ ನಾವು ಬಹಳಷ್ಟು ನಾವು ಯಾವುದೋ ಒಂದು ಸವಲತ್ತುಗಳಿಲ್ಲದೆ ಇವತ್ತು ನಾವು ಚಿಂತನೆ ಮಾಡುವಂತಾಗಿದೆ. ಅದಕ್ಕೆ ನಮಗ ಹಿಂದಕ್ಕೆ ಕೆಲವೊಂದು ಉತ್ತರ ಕರ್ನಾಟಕ ಬೇರೆ ಕರ್ನಾಟಕವನ್ನು ಮಾಡಿ 2 ಕರ್ನಾಟಕ ಆಗಬೇಕು ಅಂತ ಹೇಳಿಕೆಯಿಂದ ಅಂದಿದ್ರು ಕೂಡ ಅದರ ಪ್ರಾಯೋಗಿಕವಾಗಿ ಇದು ಎಷ್ಟು ಸಾಧ್ಯತೆಯನ್ನು ಅಭ್ಯಾಸ ಮಾಡಿ ನೋಡ್ಲೇಬೇಕು. ಆದ್ರೆ ಉತ್ತರ ಕರ್ನಾಟಕಕ್ಕೆ ಅವರು ಬೇಗ ಮಾಡ್ತಾ ಇದ್ದಾರೆ, ತಾಯಿ ಧೋರಣೆಯನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಇವತ್ತು ಎಚ್ಚರ ಕೊಡ್ತಾ ಇದ್ದಾರೆ. ತಮ್ಮ ಮುಖಾಂತರ ಅವರು ಮನದಾಯ ತೋರಿಸಿ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಆದಷ್ಟು ಹೆಚ್ಚು ಕೆಲಸಗಳನ್ನು ಸರ್ಕಾರಿ ಕೆಲಸಗಳನ್ನು ನಮ್ಮ ಯುವಕರಿಗೆ ಕೊಟ್ಟು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಿ ಎಲ್ಲರಿಗೂ ಕೆಲಸ ಕೊಡುವಂತ ಆದ್ಯ ಕರ್ತವ್ಯ ಸರ್ಕಾರ ಮಾಡಲೇಬೇಕು ಅಂತ ಒತ್ತಾಯಿಸಿ ನಾನು ಕೂಡ ಸರ್ಕಾರಕ್ಕೆ ಮುಂದೆ ಹೋಗಿ ನಿಂತು ಇದ್ರೆ ಈಗಾಗಲೇ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀವು ಕೂಡ ಮಾಡೋಣ. ಈ ಒಂದು ಯಶಸ್ಸನ್ನು ಪಡೆಯೋಣ. ನಮಗೆಲ್ಲರೂ ಗೊಂದಲಗಳನ್ನು ಕೂಡಲೇ ಪರಿಹರಿಸಿ ಇದು ಕೂಡ ಅದನ್ನು ಕೂಡ ಹೇಳೋಣ. ಈ ಚೆನ್ನಾಗಿ ಇದೊಂದು ದೊಡ್ಡದಾದ ಸಮಸ್ಯೆ. ಈ ಸಮಸ್ಯೆ ಅಷ್ಟಿಷ್ಟಲ್ಲ, ಬಹಳಷ್ಟು ಮುಂಚೂಣಿ ಮಾಡಿಕೊಂಡು ನಾವು ಹುಟ್ಟಿದ ಪದಾರ್ಥಗಳನ್ನು ಕೂಡ ಅತಿ ಕಡಿಮೆದಲ್ಲಿ ಹೆಚ್ಚಿನ ಉತ್ಕೃಷ್ಟವಾದ ರೀತಿಯಲ್ಲಿ ಬೆಳೆಸಿ ಆ ಪದಾರ್ಥಗಳು ಎಕ್ಸ್ಪೋರ್ಟ್ ಆಗಬೇಕು. ಬರೀ ನಾವು ಮಾಡಿಕೊಂಡು ನಾವು ಇಲ್ಲೇ ಉಳಿಸ್ಕೊಂಡು ನಡೆಯಾಗಿಲ್ಲ, ಅವು ಎಕ್ಸ್ಪೋರ್ಟ್ ಆಗಬೇಕು ಬೇರೆ ದೇಶಗಳು ಕೂಡ. ಅಂತ ಒಂದು ತಂತ್ರಜ್ಞಾನ ವಿಜ್ಞಾನಗಳು ಅಳವಡಿಸಬೇಕಾಗ್ತದೆ. ಒಟ್ಟಿನಲ್ಲಿ ಇದು ಬಹಳ ದೊಡ್ಡ ಕೆಲಸ. ಈ ಕೆಲಸ ಆದಷ್ಟು ಬೇಗ ಆಗಬೇಕಂತ ನಾನು ಕೂಡ ಹಾಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇದುವರೆಗೆ ಮಾತನಾಡಿದ ಸ್ನೇಹಿತರಿಗೆ ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ನಾವು ಶಾಸಕರಿಗೆ ಮನೆಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಈಗಾಗಲೇ ಅವರು ಮುಂದೆ ಹಚ್ಕೊಂಡಾರ. ನಾಳೆ ನಡೀತಕ್ಕಂಥ ಸುವರ್ಣಸೌಧದಲ್ಲಿ ಏನು 2,85,000ಕ್ಕೂ ಅಧಿಕ ಪೋಸ್ಟ್ಗಳು ಖಾಲಿ ಇದಾವ. ಆ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳನ್ನ ಭರ್ತಿ ಮಾಡ್ಕೊಳ್ಳಿ ಅಂತೇಳಿ ಬಹಳ ಕಠೋರವಾಗಿ ಖಂಡಿಸ್ರಿ ಅಂತೇಳಿ ನಾವು ಶಾಸಕರು ಮನೆ ಮಾಡುತ್ತೀವಿ. ಈಗ ಶಾಸಕರು ವಿಧಾನಸೌಧ ಹೆಂಗೆ ಯಾವತ್ತ ಅಂದ್ರ ಈ ಒಂದು ಜಮಖಂಡಿ ಒಳಗ ವಿದ್ಯಾರ್ಥಿಗಳ ಹೋರಾಟ ಪ್ರಾರಂಭ ಆಗೈತಿ. ಈ ನೀವು 2,84,000 ಹುದ್ದೆ ಏನಾರ ನೀವು ನೇಮಕ ಮಾಡಲಿಲ್ಲ ಅಂದ್ರೆ ಇದು ರಾಜ್ಯ ವ್ಯಾಪ್ತಿಗೆ ಬರುತ್ತೆ. ಇದನ್ನ ನಿಮ್ಗೆ ಸರ್ಕಾರಕ್ಕ ನಿಮ್ಮ ಅವರ ಸಂದೇಶ ಮುಟ್ಟಿಸ್ಬೇಕಂತೇಳಿ ಅವ್ರಿಗೊಂದು ವಿಶೇಷವಾಗಿ ಅವರಿಗೆ ಮನವಿನ ಸರ್ಕಾರ ಈ ದಿನ ಸ್ಪರ್ಧಾರ್ಥಿಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಜಮಖಂಡಿ ಅವರ ಒಂದು
ಸಮ್ಮುಖದಲ್ಲಿ ಸಂಸದೀಯ ಯುವಕರು ಉದ್ಯೋಗಾಕಾಂಕ್ಷಿಗಳು ಏನಾಗ್ಯಾರ ಅವರು ತಮ್ಮ ಬೇಡಿಕೆಗಳನ್ನು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಜೊತೆಗೆ ಇನ್ನೂ ಹಲವು ಬೇಡಿಕೆಗಳನ್ನು ಲಿಖಿತವಾಗಿ ಸಲ್ಲಿಸಿದರೆ ಇದನ್ನು ನಾನು ಸೂಕ್ತ ಪತ್ರದ ಮೂಲಕ ಸಂಪರ್ಕಿಸುವ ಮೂಲಕ ಇದನ್ನು ಕೂಡಲೇ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಈಗ ಸನ್ಮಾನ್ಯ ತಹಶೀಲ್ದಾರ್ ಅವರು ನಮ್ಮ ಆಡಳಿತ ಯಂತ್ರ ಏನಿದ್ದಿಲ್ಲ ಅದರ ಮುಖಾಂತರ ಚೀಫ್ ಸೆಕ್ರೆಟರಿ ಹೋಗತಿ ಇಲ್ಲಿ ಹೋಗತಿ ಇದು ಸರ ತತ್ಕ್ಷಣ ಇವತ್ತು ಸರ್ಕಾರಕ್ಕೆ ಇದೇನೈತಿಲ್ಲ ಈ ಒತ್ತಾಯನ ಅವ್ರಿಗೆ ಕಲ್ಪಿಸಿ ನಮಗ ಅಲ್ಲಿಂದ ಉತ್ತರ ಬೇಕು. ಹೌದಲ್ಲಪ್ಪ? ಏನು ನಿಮಗೆ ಇಷ್ಟು ದಿನದೊಳಗ ನಾವು ಇದ್ರ ಬಗ್ಗೆ ನಾಳೆ ಅಧಿವೇಶನದೊಳಗೆ ಇರಪ್ಪ ಕೇಳ್ಕತಿಲ್ರ ಅದಕ್ಕ ಮರಳಿ ನಮಗ ಅಲ್ಲಿಂದನೇ ಏನು ಉತ್ತರ ಬರ್ತೈತಿ ಅನ್ನುವಂಥದ್ದನ್ನ 2 ದಿನದಾಗ ಹೇಳ್ತಾರ. ಮತ್ತೆ 2ನೇ ದಿನಕ್ಕೆ ಯಾಕಂತ ಹೇಳಿದ್ರ ನಮ್ಗೆ ಇಲ್ಲಿ ಮುಗ್ದೈತಿ. ಅದಕ್ಕೆ ಮತ್ತೆ ನಾವು ಸಜ್ಜಾಗೋಣ. ನಮ್ದು ನಿರಂತರ ಹೋರಾಟ. ಒಂದು ಇಶ್ಯೂ ಏನೈತಲ್ಲ ಈ ಸಮಸ್ಯೆ ತಾರ್ಕಿಕವಾಗಿ ಅಂತ್ಯ ಆಗ್ಬೇಕು, ಭರ್ತಿ ಆಗ್ಬೇಕು, ನೇಮಕ ಆಗ್ಬೇಕು. ಈಗ ಸನ್ಮಾನ್ಯ ಶಾಸಕರು ಎಲ್ಲಾದ್ರ ಬಗ್ಗೆ ಮಾತಾಡಿದ್ರು. ಅವ್ರೀಗ ವಿರೋಧ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಆಮೇಲೆ ಅವ್ರ ಪಕ್ಷದ ಆಗಲೇ ಹೇಳಿಲ್ಲ ಅವ್ರ ಅಧ್ಯಕ್ಷರು, ಅವರೆಲ್ಲರೂ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ಇದು ಉತ್ತರ ಕರ್ನಾಟಕ ಒಂದು ರಾಜ್ಯದೊಳಗ ಇದು ನಮಗ ಬಹಳಷ್ಟು ತಾರತಮ್ಯ ಆಗೈತಿ. ಈ ರಾಜ್ಯದೊಳಗ ನಮಗ ಒಂದು ಮಲತಾಯಿ ಧೋರಣೆ ನಮ್ಮ ಸಲುವಾಗಿ ಆಗೈತಿ ಅಂತ ಹೇಳಿ ಅನ್ನುವಂಥದ್ದನ್ನ ಹೇಳಿದಾರ. ಅದಕ್ಕ ಈ ಅಧಿವೇಶನ ಸಾಹೇಬ್ರ 8ನೇ ತಾರೀಕು ಚಾಲು ಆಗತ್ತಲ್ಲ, ನಮ್ಮ ಹುಡುಗರಿಗೆ ಮಾತ್ರ ಬೇರೆ ಉದ್ಯೋಗ ಇಲ್ಲ. ಸಾವಿರಾರು ಜನ ಎಲ್ಲ ಹುಡುಗರು ಬರ್ತಾರ. ಅದಕ್ಕ ಅದ ಬಂದಿಲ್ಲ. ಇದು ಅಸ್ವಸ್ಥ ಆತು. ಇವತ್ತು ಯಾರು ಬಂಡಿಗಣಿ ಅಪ್ಪಾರ ತೀರ್ಕೊಂಡು ಸಲುವಾಗಿ ಒಂದಿಷ್ಟು ಅಸ್ವಸ್ಥ ಆಯ್ತು. ಅವ್ರಿಗೆಲ್ಲ ನಾವು ಶ್ರದ್ಧಾಂಜಲಿ ಬರ್ತಿದೀವಿ. ಅದಕ್ಕ ನೀವು ನಮ್ಮ ಪ್ರತಿನಿಧಿಗಳು, ನಮ್ಮ ಕ್ಷೇತ್ರದ ಯುವಕರ ಭವಿಷ್ಯನ ರಕ್ಷಣೆ ಮಾಡುವಂತದ್ದು ನಿಮ್ಮ ಆದ್ಯ ಕರ್ತವ್ಯ. ಅದು ನಿಮ್ ಜೊತೆ ನಾವಿರ್ತೀವಿ. ಇಡೀ ವಿರೋಧ ಪಕ್ಷ ನಾಳೆ ಆಡಳಿತ ಪಕ್ಷನ ಇಕ್ಕಟ್ಟಿನೊಳಗೆ ಸಿಗಿಸಿ ಇದ್ರ ಬಗ್ಗೆ ಒಂದು ತೀರ್ಮಾನ ಹೊರಗೆ ನೋಡ್ರಿ. ಆಡಳಿತ ಪಕ್ಷಕ್ಕೆ ಬರೋಬ್ಬರ ಮೂಗಿಡಿಯುವಂತ ಕೆಲಸ ನಮ್ಮ ವಿರೋಧ ಪಕ್ಷದ ನಾಯಕರು ನಿರ್ಧಾರ ಮಾಡಕ್ ತಯಾರಿದಾರ. ಇಲ್ಲಿವರೆಗೆ ಧಾರವಾಡದೊಳಗೆ ಒಂದು ಮೊದಲ ಪ್ರತಿಭಟನೆ ಆಯ್ತು. ಆ ನಂತರ ಮತ್ತೊಂದು ಪ್ರತಿಭಟನೆ ಡಿಸೆಂಬರ್ 1ಕ್ಕೆ ಆಯ್ತು. ಆಮೇಲೆ ಇವತ್ತು ಇಲ್ಲಿ ನಡೆದೈತಿ. ಅನ್ನಾರ ಮಾತಾಡಿ ಮುಗಿಸ್ಬಿಡುನು. ಯಾಕಂತ ಹೇಳಿದ್ರೆ ಒಂದ ಹೇಳ್ರಿ ನೋಡ್ರಿ. ಈಗ 1 ಸೆಕೆಂಡ್. ಪ್ರದೀಪ ಏನ ಅವ್ರೇನು ಎಲ್ಲಿ ಹೋಗಂಗಿಲ್ಲ. ಇದಕ್ಕಿಂತನ ಹೆಚ್ಚಿನ ದೊಡ್ಡ ಕೆಲಸ ಗುರುಗಳಿಗೆ ಏನೂ ಇಲ್ಲ. ಇದು ಯುವಕರಿಗೆ ನಾವು ಭವಿಷ್ಯ ರೂಪಿಸಲಿಲ್ಲ ಅಂತಂದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ. ಈ ದೇಶಕ್ಕೆ ಭವಿಷ್ಯ ಇಲ್ಲ. ಈ ಕ್ಷೇತ್ರದೊಳಗ ಹಳ್ಳಿಗಳಿಗೆ ಭವಿಷ್ಯ ಇಲ್ಲ. ಈ ನಾಡಿಗೆ ಭವಿಷ್ಯ ಇಲ್ಲ. ತಿಳಿತಿ ನಿಮ್ಮ ಭವಿಷ್ಯನ ನಮಗ್ ಮುಖ್ಯ. ನಿಮಗ್ ಉದ್ಯೋಗ ಕೊಡೋದ್ರ ನಮ್ಮ ಆರ್ಥಿಕ ಕರ್ತವ್ಯ. ಅದನ್ನ ಬರುವಂತ ಅಧಿವೇಶನದೊಳಗ ಇದ್ರ ತೀರ್ಮಾನ ಆಗ್ಲಿಲ್ಲ ಅಂತ ಹೇಳಿದ್ರ ಸರ್ ವಿರೋಧ ಪಕ್ಷದ ಜೊತೆ ನಾವಿರ್ತೀವಿ. ನಮ್ಮ ಪರವಾಗಿ ಸರ್ಕಾರನ ವಿರೋಧ ಮಾಡಿ ಅವ್ರನ್ನ ದಂಡ ಮಾಡಿ ಇದರ ನಿರ್ಣಯ ಬರುವಂತದ್ದನ್ನ ನೀವು ಮಾಡಕ್ ಏನ್ ರೂಪರೇಷೆ ತಯಾರು ಮಾಡ್ತೀರಿ ಮಾಡ್ರಿ. ನೀವು 8ನೇ ತಾರೀಕು ಅನ್ಬೇಡ್ರಿ. 4ನೇ ದಿನ ಸಂಪರ್ಕ ಮಾಡಿ ಸರ್. ಸಂಪರ್ಕ ಮಾಡ್ರಿ. ನಿಮ್ಮ ನಾಯಕರಿಗೆ ಸಂಪರ್ಕ ಮಾಡ್ರಿ. ನಮ್ಮ ಕ್ಷೇತ್ರದ ಯುವಕರಿಗೆ ಕನಿಷ್ಠ ನಾವೊಂದು ಭರವಸೆ ಮೂಡಿಸುವಂತ ಒಂದು ಕೆಲಸ ನಿಮ್ಮ ಹೋರಾಟದ ಮುಖಾಂತರ ನಾವು ಮಾಡೋಣ. ನಮಗೇನ್ ಪಕ್ಷ ಇಲ್ಲ. ನಮ್ಗೆ ಯಾವ್ದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಅವ್ರಿಗೇನ್ ಕೆಲಸ ನೇಮಿಸಿದಿಲ್ಲ ಆ ಒಪ್ಪಿದ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ಲಿ. ಅದು ನಾವು ನಿಮ್ ಜೊತೆ ಇರ್ತೀವಿ. ಇಲ್ಲಿ ಯಾವ್ದು ರಾಜಕಾರಣ ಇಲ್ಲ ಸರ. ಕೇಳ್ರಿ, ನೀವು ರೆಡಿ ಇದಿರಲ್ಲ, ಸಾಹೇಬರು ಮಾತಾಡ್ತಾರ. ಈಗ ಏನಕ್ಕ ರೂಪರೇಷೆ ಮಾಡ್ಬೇಕು, ಏನಾರು ಒಂದು ಇದಕ್ಕೊಂದು ನಿರ್ಣಯ ಮುಟ್ಬೇಕಲ್ಲ. ನಾವು ಒಂದು ಯಾವ್ದಾರ ಒಂದು ಹಂತಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಇವತ್ತು ಏನ್ ಕೂಡಿಯೋ ನಾವು ನಾಳಿನ ದಿನ ಏನ್ ಮಾಡ್ತೀವಿ ಏನಿಲ್ಲ ಅನ್ನುವಂಥದ್ದನ್ನ ಸನ್ಮಾನ್ಯ ಶಾಸಕರು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ಬೇಕಂತಪ್ಪ ಹೇಳ್ರಿ. ಅದಕ್ಕೇನು ಮುಗ್ತಿಲ್ಲ. ಇಲ್ಲಿ ಪ್ರದೀಪ್ ಒಂದ್ ಸೆಕೆಂಡ್ ಇರ್ರಿ. ನಿಮಗ ಅವ್ರಿಗೆ ಯಾವ್ದು ಮುಗಿದಿನ ನಾವು ಮಾತಾಡೋಣ. ಮಾಹಿತಿನಾಗಿರ್ಲಿ ಅಲ್ಲಿ ಹೇಳಿ ನಾವು ಪ್ರಸ್ತಾಪ ಮಾಡ್ತೀವಿ.
ನಾವು ಇವತ್ತು ಎಲ್ಲರೂ ಸ್ಪರ್ಧಾರ್ಥಿಗಳು ಕೂಡಿ ನಮ್ಮ ಕ್ಷೇತ್ರ ಶಾಸಕರಿಗೆ ಮನವಿ ಮಾಡ್ಕೊಂಡಿವ್ರಿ. ಇದರ ನಮ್ಮ ಸ್ಪರ್ಧಾರ್ಥಿಗಳ ಅನ್ಯಾಯದ ವಿರುದ್ಧ ಸದನ ಒಳಗ ಧ್ವನಿ ಎತ್ತರಿ ಅಂತೇಳಿ ಅವರು ಒಂದ್ ವೇಳೆ ಧ್ವನಿ ಎತ್ತಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡದೆ ನೇಮಕಾತಿಗಳನ್ನ ಪ್ರಾರಂಭ ಮಾಡ್ಲಿಕ್ಕಂದ್ರ ನಮಗ್ ಮುಂದಿನ ಹೋರಾಟದ ಮುಂದಾಳತ್ವವನ್ನ ನಾಯಕತ್ವವನ್ನ ನಮ್ಮ ಶಾಸಕರೇ ವಹಿಸ್ಕೋಬೇಕು. ಈಗ ನೀವೇನ್ ಹೇಳಿದಿರಲ್ಲ, ಒಟ್ಟಾರೆ ಅಧಿವೇಶನದೊಳಗೆ ನಮ್ಮ ಪರವಾಗಿ ನಿರ್ಣಯ ಬರಬೇಕು. ಈಗ ನೋಡ್ರಿ, ಈಗ ನಾವು ಅಳಲಿಲ್ಲ ಅಂತ ಹೇಳಿ ಅಂದ್ರೆ ನಮಗ ಹಾಲು ಯಾರು ಕೊಡ್ತಂಗಿಲ್ಲ. ತಾಯಿ ಮಗು ಅಪ್ಪಾಗನ ಹಸ್ತತೆ ಅಂತ ಹೇಳಿ ತಿಳ್ಕೊಂಡು ತಾಯಿ ಮಗುವಿಗೆ ಹಾಲು ಕೊಡ್ತಾರೆ. ನಾವೆಲ್ಲಿ ಅಷ್ಟೇ ಇಲ್ಲ. ಇವತ್ತು ಅಳುದಲ್ಲ, ಇವತ್ತು ಏನೇನು ಮಾಡ್ಬೇಕದನ್ನೆಲ್ಲ ಮಾಡೋಣ. ನಾ ನೋಡಲಿ ನಮಗೇನೂ ಇಲ್ಲ. ಪ್ರದೀಪ, ಇವತ್ತ ನೀವೇನದಿರಲ್ಲ, ನಾವಂತೂ ಹಂಗ ಹೋಗಂಗಿಲ್ಲ. ನಮಗೇನು ಯಾರು ಏನು ಎರಿಗಳನ್ನಲ್ಲ, ಯಾರು ನಮಗೇನೈತಿಲ್ಲ ಅದು ಇದು ಅನ್ನುವಂಥದ್ದಿಲ್ಲ. ನಮ್ಮ ಸ್ನೇಹಿತರದಾರ, ನಮ್ಮ ಜನಪ್ರತಿನಿಧಿ, ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಾಕ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿವಿ. ವಿರೋಧ ಪಕ್ಷದೊಳಗ ಅವರು ನಾಯಕರ ಜೊತೆ ಮಾತಾಡ್ತಾರ, ಆರ್ ಅಶೋಕ್ ಅವ್ರ ಜೊತೆ ಮಾತಾಡ್ತಾರ. ನಾಳಿನ ದಿನ ಇದೆಲ್ಲರೂ ಮತ್ತ ಶಾಸಕರ ಮನೆಗೆ ಬರಕ್ ತಯಾರ ನೋಡ್ರಿ. ನಾವು ನೋಡ್ರಿ, ಹೌದೌದು ನೋಡ್ರಿ, ಯಾಕೆ ಹೇಳಕತ್ತಿ ಸಾಹೇಬ್ರ ಕೇಳ್ರಿ. ನಾವೇನ್ ನಿಮ್ ಕೂಡ ಜಗಳ ಬರಂಗಿಲ್ಲ. ಕೇಳ್ರಿ ಹೇಗಿರತ್ತಿ ಪ್ರದೀಪ, ಒಟ್ಟ ದಿಕ್ ತಿಪ್ಪಂಗಿಲ್ಲ. ನಮ್ದು ಹಕ್ಕ ಐತಿ ಪ್ರದೀಪ, ನಮ್ದು ಹಕ್ಕ ಐತಿಲ್ಲಪ್ಪ. ಕೇಳ ಮಾತಾಡ್ಬೇಡ ನಿಂದ್ರ. ನಮ್ದು ಹಕ್ಕ ಐತಿಲ್ಲ, ಹಕ್ಕ ಐತಿಲ್ಲ, ಹಕ್ಕ ಐತಿಲ್ಲ. ಅವ್ರಿಗೆ ಏನಾರ ನಿರ್ಣಯ ಮಾಡಕ್ ಹೇಳಕತ್ತಿಲ್ಲ. ಅಲ್ಲಿ ನಿರ್ಣಯ ಮಾಡುವಂಗ ಇಲ್ಲಿಂದ ಜಮಖಂಡಿಂದ ಒತ್ತಡ ಹೋಗ್ಬೇಕು. ನಮ್ಮ ಶಾಸಕರು ಅವ್ರ ಹೈಕಮಾಂಡ್ ಮಾತಾಡ್ಬೇಕು. ಯಾವಾಗ ಮಾತಾಡ್ತಾರ? ನಾವು ನೀವು ಹೋಗಿ ಅವ್ರಂತೇಳಿ ಒತ್ತಡ ಹಾಕಿದಾಗ ಇಲ್ಲಿ ಬಂದಾರ್ರಿ, ನಾನು ರಾಜೀನಾಮೆ ಕೊಡ್ಬೇಕಾಗತ್ತೆ ನಮ್ಮ ಜಂಗಲ್ ಸಭಾ. ಹೆಚ್ಚಿಂದ ಏನೈತಿ, ಶಾಶ್ವತ ಅಕ್ಕಾರ್ರಿ. ಇಂಥ ಕ್ಷೇತ್ರದೊಳಗೆ ಇಂಥ ನೀವು ಕೊಡ್ಬ್ಯಾಡ್ರಿ. ನಾನು ಇಂಥ ಈ ನಮ್ಮ ಯುವಕರು ಬೀದಿಗೆ ಬಂದಾರ, ಅವ್ರ ಕಷ್ಟ, ಅವ್ರ ಕಣ್ಣೀರ ನನಗೆ ಹೇಳಕ್ಕಾಗಂಗಿಲ್ಲ, ನೋಡಕ್ಕಾಗಂಗಿಲ್ಲ. ನೀವು ಇದನ್ನ ಮೊದಲನೇ ದಿನ ಸಂತಾಪ ಇರ್ತೈತಿ. 9ನೇ ತಾರೀಕು ವಿರೋಧ ಪಕ್ಷದವ್ರು ಎಲ್ಲಾರು ಆಟ ಹಿಡ್ಕೊಂಡು ಕೂತ್ರೆ ಇದು ಒಂದು ಸುವರ್ಣಸೌಧದೊಳಗ ಸುವರ್ಣ ಅಕ್ಷರದೊಳಗೆ ಬರೆದಿಡುವಂತ ದಾಖಲೆ ಆಕತಿ. ಸಾಹೇಬರು ಯಾವಾಗ ಮಾತಾಡೋ, ನೀವು ನಾವು ಇವತ್ತು ಮಾತಾಡ್ತಾರೋ, ಇದು ಹಂಗ ಬಿಡಂಗಿಲ್ಲ. ನೀವು ಬಿಡ್ತೀರೇನ? ನಾ ಬಿಡಂಗಿಲ್ಲ. ಯಾರ ಮನಿ ಯಾರ್ದು ಆಸ್ತಿ ಕೇಳಂಗಿಲ್ಲ. ಅಲ್ಲಿ ತುಂಬ್ಕೊಳಕ ಏನ್ ದಾಡಿ ಆಗೈತಿ, ಏನಾಗೈತಿ ಅಂತ ಹೇಳಿ ಕೇಳ್ರಿ. ವಿರೋಧ ಪಕ್ಷದಕ್ಕ ಮೂಡ ಮಾತಾಡ್ತೀರಿ, ಮತ್ತೊಂದೆಲ್ಲ ಅವ್ರು ಮತ್ತೊಂದೇನೋ ಕೌಂಟರ್ ಕೊಡ್ತಾರ. ಇದೆಲ್ಲ ಬೇಡ, ಈ ನಾಟಕ ಬೇಕಾಗಿಲ್ಲ. ಈ ನಾಟಕ ಆಮೇಲೆ ಮಾಡ್ರಿ. ಮೊದ್ಲೇದ್ ಏನ್ ಆಗ್ಬೇಕಂತ ಹೇಳಿತ್ತೆ ಅಂದ್ರ, ಇವತ್ ಕಣ್ಣೀರ್ ತೆಗ್ದಾರಲ್ಲ, ಇವತ್ತೇನ್ ಕಷ್ಟ ಸೋತಕತ್ತಾರಲ್ಲ, ಇವತ್ತೇನು ಯುವಕರು ಈ ದೇಶಕ್ಕ ಮುಂದಿನ ಒಂದು ದೊಡ್ಡ ಆಸ್ತಿ, ಇದ ಒಂದು ಶಕ್ತಿ, ಯುವ ಶಕ್ತಿ, ಈ ದೇಶ ಬೆಳ್ಸಾಕ ಎಲ್ಲ ಹೇಳ್ತಿರಲ್ಲ. ಯುವಕರು ಇವತ್ತು ಅತಂತ್ರ ಸ್ಥಿತಿ ಒಳಗದಾರ. ಏನು ಅಗಸರ್ ನಾಯಿ, ಏನು ಹಳ್ಳಕ್ ಹೋಗ್ಬೇಕು, ಮನಿಗೆ ಹೋಗ್ಬೇಕು. ಮನಿಗೆ ಹೋದ್ರೆ ಮನ್ಯಾಗ ಕರ್ಕೊಳಂಗಿಲ್ಲ, ಹಳ್ಳಕ್ ಹೋದ್ರೆ ಹಳ್ಳದಾಗ ನೀರಿಲ್ಲ. ಅದಕ್ಕೆ ಏನೈತಿ, ಈ ಕೆಲಸ ತ್ರಿಶಂಕ ಸ್ಥಿತಿ ಬೇಡ. ಒಮ್ಮೆ ಏನ್ ಬೇಕಾದಾಗ್ಲಿ ಜಮಖಂಡಿ ದಾಖಲೆ ಆಗ್ಬೇಕು. ಅದು ನಮ್ಮ ಶಾಸಕರ ಮುಖಾಂತರ ನಮ್ಗೇನು ಬೇಡ. ಆ ಬೆಲೆ, ಈ ಬೆಲೆ, ಬೆಂಬಲ ಬೆಲೆ ಅದ ಆಮೇಲೆ ಮಾತಾಡ್ರಿ. ಮೊದಲು ಏನೈತಲ್ಲ, ಉದ್ಯೋಗಗಳು ಖಾಲಿ ಇದಾವ, ಇದ್ರೊಳಗೆ 4 ಜನ ಹೋಗ್ಲಿ. ಸ್ಪರ್ಧೆದೊಳಗೆ ಯಾರು ಬರ್ತಾರೋ ಬರ್ಲಿ, ಪಾರದರ್ಶಕವಾಗಿ ನೇಮಕ ಆಗ್ಲಿ. ಅಕ್ರಮಗಳು ನಡೆಯಂಗಿಲ್ಲ. ಅದೆಲ್ಲ ಆಗುತ್ತಾನ ಈ ಹೋರಾಟ ನಿಲ್ಲಂಗಿಲ್ಲ. ಶಾಸಕರ ನೇತೃತ್ವ ಇರ್ತೈತಿ, ನಮ್ಮ ಪ್ರತಿನಿಧಿ ಅವ್ರು, ನಮ್ಮ ಹಕ್ಕ ಐತಿ, ನಮ್ಮ ಸತ್ತ ಐತಿ. ಹೌದಿಲ್ಲ? ನಮ್ ಹಿರಿಯರ ಅವ್ರು ಮತ್ತ ಅವ್ರನ್ನ ಬಿಟ್ಟು ಯಾರು ಕೇಳುದು? ಅವ್ರು ಹಿರಿಯರ್ನ ಅವ್ರು ಕೇಳ್ತಾರಿಲ್ಲ. ನೀವು ಸುಮ್ ಕೂತ್ರಿ, ಅವ್ರಿಗೆ ಬೇರೆ ಬರಂಗಿಲ್ಲ. ಯಾಕಂತೇಳಿ ಒಂದು ವ್ಯವಸ್ಥೆ ಇರ್ತೈತಿ. ಹೈಕಮಾಂಡ್ ಅವ್ರು ಯಾರು ವಿರೋಧ ಪಕ್ಷದ ನಾಯಕರು, ಅವ್ರ ಅಧ್ಯಕ್ಷರಿಗೆ ಇಲ್ಲಿ ಏನೈತಿ ಟೆನ್ಷನ್, ನಾಳೆ ಇದನ್ನ ತೆಗಿಲಿಲ್ಲ ಏನಾರ ಆಗ್ಲಿ ಪ್ರಸ್ತಾಪ ಮಾಡಾಕ
ಯಾವ್ಯಾವ ಇದ್ರೊಳಗೆ ಪ್ರಸ್ತಾಪ ಮಾಡಕ್ ಅಧಿಕಾರ ಐತಿ, ಅವಕಾಶ ಐತಿ ವಿರೋಧ ಪಕ್ಷಕ್ಕ. ಮಾನ್ಯ ಆರ್ ಅಶೋಕ್ ಅವ್ರಿಗೆ ನಾನು ವಿನಂತಿ ಮಾಡ್ಕೋತೇನು. ಇಲ್ಲ 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 ಒಟ್ಟ ನೋಡ್ರಿ, ನಾವು ಈಗೂ ಎದ್ದು ಹೋಗಂಗಿಲ್ಲ. ಒಮ್ಮೆ ಏಕ್ ಮಾರ್ ದೋಸ್ತು ಏನಂತಾರ ಒಳಗು ನುಂಗಾಕು ಆಗಲ್ಲ, ಆಗಂಗಿಲ್ಲ. ನಿಮಗ್ ನೀರ್ ಹಾಕಕ್ ಇನ್ನೊಂದು ಇಲ್ಲಿಗೆ ಬಂದಿವ್, ಬರೀ ದಂಡಿ ಈಚೆ ಕಡೆ ಬಂದಿವ್, ಒಳಗಡೆ ಹೋಗಂಗಿಲ್ಲ. ಆಚೆ ಕಡೆ ದಂಡಿಗೆನೆ ಹೋಗೋದ, ಅದೇನ್ ಬೇಕಾದ ಆಗಲ್ಲ. ರೆಡಿ ಅದೇರಿ, ನಾವ್ ರೆಡಿ ಅದಾರ. ಇನ್ನೇನ್ರಿ ಶಾಸಕ ರೆಡಿ ಅದ್ರ ಅವ್ರ ಪಕ್ಷ ರೆಡಿ. ಜಮಖಂಡಿ ತಯಾರೈತಿ, ಮುದೋಳ್ ತಯಾರಾಗತ್ತೆ. ಇಡೀ ಕರ್ನಾಟಕ ಶಾಸಕರು ಹೋಗ್ಬೋದಾ? ಪ್ರದೀಪ ಕೇಳ್ರಿ, ನೀವು ಮಾತಾಡ್ಬೇಕು ಸರ. ಇಲ್ಲ 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 ಸರ, ನೋ ಮತ್ತ ಮಾತಾಡ್ರಿ, ಕೊಡ್ರಿ ಮೈಕ್ ಕೊಡ್ರಿ. ನೋ 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 ಇದೆಲ್ಲಿ ತೆಪ್ಪೈತಿ ಹೇಳ್ರಿ, ತೆಪ್ಪೈತಿ ಹೇಳ್ರಿ. ಕೊಡೋಣ ನೀವ್ ಬಿಡ್ರಿ. ಭಾರತ್ ಮಾತಾ ಕಿ ಬೇಕೇ ಬೇಕು. ಎಲ್ಲರೂ ಸೇರಿ ಅದಕ್ಕಿಲ್ಲಿ ಸಲುವಾಗಿ ನಮ್ಗೇನ್ ಬೇಕಾಗೈತಿ? 2,85,000 ಉದ್ಯೋಗ ಖಾಲಿ ಅದಾವ. ಅವು ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡ್ಕೋರಿ ಅಂತಕ್ಕಂಥ ವಿಷಯಕ್ಕಾಗಿ ನಾವು ಸೇರಿದೀವಿ. ಸ್ವ ಇಚ್ಛೆಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೋರಾಟ ಮಾಡತ್ತಾರಂತೆ, ಇಲ್ಲಿ ಬಂದು ಮನವಿ ಪತ್ರ ತಗೋದಾರಂದ್ರೆ ಅವ್ರು ನಾವ್ ಏನ್ ಮಾಡ್ಬೇಕು? ಗೌರವ ಕೊಡ್ತಕ್ಕಂಥ ಕಾರ್ಯ ನಮ್ಮದ. ಮತ್ತೆ ಅದಕ್ಕೆ ಮುತ್ತಪ್ಪನ ಹೇಳ್ತಿದ್ದು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮದೇ ಕಾರ್ಯ. ಅವರು ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತಂದಾಗ, ಮಾಡಕ್ ಆಗೋದಿಲ್ಲ ಅಂತಂದಾಗ ನಾವು ಅವ್ರಿಗೆ ವಿರೋಧ ಮಾಡಿ ಜೈಕಾರ ಕೂಗೊಡ್ ಕುಂಚಿದ್ರೆ ಅವ್ರಿಗೆ ಅರ್ಥ ಐತಿ. ನಮ್ಮ ಪರವಾಗಿ ಧ್ವನಿ ಎತ್ತೀನಿ ಅಂತಂದಾರ. ಏನಿಲ್ಲ ಮಾಡಿ ನಾನು ಅವ್ರ ಮನೆಗೆ ಹೋದಾಗ ಹರ್ಚರ್ಕತ್ತಿರಿ ಹೋರಾಡ್ದೊಳಗ ಏನಾದ್ರೂ ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಆ ಸಮಸ್ಯೆ ಎಲ್ಲ ನೋಡ್ಕೊರಿ ತಡೆದುಕೊಳ್ಳಿ, ನಾನು ನೋಡ್ಕೋತೀನಿ, ವಿಚಾರ ಮಾಡಕ್ ಹೋಗ್ಬೇಡ್ರಿ ಅಂತಂದಿದ್ರು. ಒಂದು. ಎರಡನೇದು, ನಾಳೆ ಸುವರ್ಣಸೌಧದಲ್ಲಿ ನಡೀತಕ್ಕಂತ ಸದನ, ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಚಪ್ಪಾಳಿ ಬಿಡಬೇಡ್ರಿ. ಮತ್ತಪ್ಪನ್ನ ಮಾತಾಡಿದ್ರೆ ಚಪ್ಪಾಳಿ ಬಿಡ್ರಿ. ಏನ ಗಪ್ಪಿಲ್ 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 ವಿರೋಧ ಆಗಿಲ್ಲ. ಇಲ್ಲಿ ಏನು ವಿರೋಧ ಆಗೈತಿ? ಈಗಪ್ರಿ ಏನಾದ್ರು ಒಪ್ಕೊಂಡಾರು ಮಾತಾಡತ್ತಾರ ಮಾಡತ್ತಾರ, ಅದೆಲ್ಲ ಆದ್ಮೇಲೆ ವಿರೋಧ ಮಾಡೋದಂದ್ರೆ ಹೆಂಗದ? ಹೋಗುದೆಲ್ಲ ವಿಡಿಯೋ ಮಾಡಿರ್ಲ್ವ ಶಾಸಕರು ಶಾಸಕರಿಗೆ ಹೋರಾಟ ನಮ್ಮ ವಿಷಯ ಸ್ಪಷ್ಟ ಅದ. ಎಲ್ಲ ಗುರುತಂತರು ನಮ್ಮ ಹೋರಾಟದ ವಿಷಯ ಸ್ಪಷ್ಟ ಅದ. ನೀನ ಹೇಳಿದೆಲ್ಲ ಬರೋಬರ ಒಪ್ಪೋದಕ್ಕೆ ಚೆನ್ನಾಗೈತಿ. ಮುಖ್ಯ ಹಾಕಿದ್ರೆ ಹೆಂಗ ಸ್ವಇಚ್ಛೆದ ಬಂದಾಗ ಅವ್ರಿಗೆ ಗೌರವ ಕೊಡ್ಬೇಕು ನಮ್ಮ ಕರ್ತವ್ಯ. ವಿರೋಧ ಬರಲಿ, ಯಾರು ಬೇಕಾದ್ರೆ ಗೌರವ ಕೊಡ್ಬೇಕು.
ನಂದೇನು ಬುದ್ಧಿ ಐತೇನ್ರಪ್ಪ ಇರಪ್ಪ ದೀಪ ಅವರಿಗೆ ವಿನಂತಿ. ನೋಡ್ರಿ, ಇದು ಪ್ರಾರಂಭ ಆಗೈತಿ ಇವತ್ತ. ಇದು ಒಳ್ಳೆಯ ಆರಂಭ ಆಗ್ಬೇಕು, ಇದು ಅಂತ್ಯ ಆಗಬಾರ್ದು ಇವತ್ತು ಅಂತೇಳಿ ಅನ್ನುವಂಥದ್ದನ್ನು ತಮ್ಮಲ್ಲೆಲ್ಲ ವಿನಂತಿ ಮಾಡ್ತಾ, ನಮ್ಮ ಜನಪ್ರತಿನಿಧಿ ನಮಗೆ ಸತ್ತ ಐತಿ, ಅವರು ಎಂತ ಕಡಿಮೆ ಯಾಕಂತೇಳಿ ನಮ್ಮ ಮನೆ ಹಿರಿಯರನ್ನ ಸೇವ್ ಮಾಡ್ಕೊಂಡ್ವಿ. ಮನೆಯಾಗ ಅಪ್ಪ ಹಿರಿಯ ಇರ್ತಾನಿಲ್ಲ, ಅಣ್ಣ ಹಿರಿಯ ಇರ್ತಾನೆ. ಸ್ವಲ್ಪ ಹುಡುಗರಾಗಲಿ ಅಂತಮ್ರಾಗಲಿ ಮಕ್ಕಳಾಗಲಿ ಹೆಚ್ಚು ಕಡಿಮೆ ಆದ್ರೆ ಸಹಿಸ್ಕೋಬೇಕು. ಯಾರು ಮಾಡವ್ರು ಅವರೆಲ್ಲಾನು ಸಹಿಸ್ಕೊಂಡಾಗ ಹಿರಿಯರ ಥರ ಅದಕ್ಕೆ ಅದನ್ನ ಮಾಡ್ಬೇಕಾಗತ್ತಿ. ಮತ್ತು ಇರ್ತಾನ ನಾವು ಅಲ್ಲಿ ಅಂತೇಳಿ ಹೋಗೋರಿಗೆ ಮತ್ತೆ ಮತ್ತೊಬ್ಬರು ನಾವು ಹಿರಿಯರು ಮಾಡ್ಕೋಬೇಕಾಗತ್ತೆ. ಮಾಡ್ಕೋತೀವಿ ಅನ್ನಕ್ಕೆ ನೀವು ಅಲ್ಲಪ್ಪ ನಿಮ್ಮ ಕಿಟ್ಕಿಟ್ಟಿ ಭಾಳ ಆಗೈತಿ, ಕೊಟ್ಟರು ಕೊಡ್ತಾರೆ ನಮಗೆಲ್ಲ ಆಗಂಗಿಲ್ಲ ಅಂತೇಳಿ ನಾವು ಎಲ್ಲರೂ ಮತ್ತೊಬ್ಬ ತಗೋತಾನ ಜವಾಬ್ದಾರಿನ. ಅದಕ್ಕೆ ನಮ್ದೇನು ಸತ್ತ ಮಾಡಿ ಮಾತಾಡಿದ್ವಿ. ಇವತ್ತು ನೀವು ಕಳಿಸಿ ಬಿಡ್ರಿ ಇಲ್ಲೆಲ್ಲ ನಾವು ಪಕ್ಷದಿಂದ ನಮ್ದು ಏನು ಉದ್ದೇಶ ನಮ್ಮ ಕಳ್ಕಳಿ ಹೇಳ್ಬಿಡ್ತೇನೆ. ಏನು ನಾವು ಸ್ವಲ್ಪ ಒತ್ತಡ ಹಾಕಿದ್ರೆ ಶಾಸಕರಿದ್ದವ್ರಿಗೆ ಈಗ ಎಲ್ಲ ಕ್ಷೇತ್ರದೊಳಗೂ BJP ಶಾಸಕರು ರೀ ರಾಜ್ಯದೊಳಗೆ. ನಾವು ನಮ್ಮ ಶಾಸಕರು ಹಿಡ್ಕೊಂಡ ಸ್ವಲ್ಪ ಹೈಲೈಟ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಮೆಸೇಜ್ ಆ ವಿರೋಧ ಪಕ್ಷದ ನಾಯಕರಿಗೆ, ಆ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯ ಅಂತೇಳಿ. ನೋಡ್ರಿ, ಮೊನ್ನೆ ನಾವು ಯಾರೂ ಕರ್ತಿರ್ಲಿಲ್ಲ. ಒಂದು ಗುರ್ಲಾಪುರ ಕ್ರಾಸ್ನೊಳಗೆ ಅವ್ರ ಪಕ್ಷದ ಅಧ್ಯಕ್ಷರು ಅಲ್ಲೇ ಬಂದವ್ರು ಜನ್ಮ ದಿನಾಚರಣೆ ಬರ್ತ್ಡೇ ಅಲ್ಲೇ ಮಾಡ್ಕೊಂಡು ಹೋದ್ರು. ನೋಡ್ರಿ, ಕೇಳಿರಲ್ಲ, ಕಳ್ಕಳಿ ಐತಿ. ಅದನ್ನು ನಾನು ಕೇಂದ್ರಕ್ಕೂ ಮುಟ್ಟಿಸ್ತೇನೆ. ನಮ್ಮ ಕೇಂದ್ರದ ನಾಯಕರಿಗೂ ಇದೇನೈತಲ್ಲ, ಈ ಕಬ್ಬಿನ ನಿಯಂತ್ರಣ ಮಾಡುವಂಥದ್ದು, ಕಬ್ಬಿನ ಬೆಲೆ ನಿಗದಿ ಮಾಡೋಕ್ಕೆ ಏನು ಕಾನೂನುಗಳದಾವಲ್ಲ ಅವನ್ನೆಲ್ಲನೂ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡೋಕ್ಕೆ ಆಮೇಲೆ ಎಲ್ಲರೂ ಬಂದರು. ಅವರು ಕೇಂದ್ರದ MP ಗಳು ಬಂದರು, ಎಲ್ಲ ಬಂದರು ಹೋದರು. ಈಗ ಏನಾಗೈತೆ ಅಂತೇಳಿ ಅವರು ಮಾಡ್ತಾರೆ. ದೊಡ್ಡ ವಿಷಯ ಅಲ್ಲ, ವರ್ಷ ಬರ್ತಿರ್ತಾವೆ, ಅವರು ಮಾಡ್ತಾರೆ. ನಾವು ಕೇಂದ್ರಕ್ಕೆ ಯಾರು ಕರ್ಕೊಂಡು ಹೋಗಲಿಲ್ಲ, ಕೇಂದ್ರ ಮಂತ್ರಿಗೂ ಭೇಟಿ ಮಾಡಿಸಲಿಲ್ಲ. ಈಗ ಹಿಂಗೇನಕ್ಕಾವು ಒಂದಿಟ್ಟು ಹಳ್ಕಾರ ಬಿಟ್ಬಿಡ್ತಾವೆ. ಈಗ ಎಷ್ಟು ಆಗ್ಯಾವ ಹೇಳು? ಧಾರವಾಡದಾಗ ಆದದ್ದು ಮೊದಲನೇ ದಾತಿ, ಏನು ಬರ್ತು, ಎರಡನೇ ದಾತಿ ಏನು ಬರ್ತು. ಪಟ್ಟಿ ಕಿಚ್ಚಿಗೆ ಇವತ್ತು ಇಲ್ಲಾರ ಏನಾರ ಮಾಡೋನು, ಇಲ್ಲಿಂದ ನಮ್ಮ ನೆಲದಾಗತ್ತೆ ಇದೇನು ಇಲ್ಲ. ಹೋಗೋಲ್ರ ಮತ್ತೆ ಹೋಗಾರು, ನಾವು ಫ್ರೆಂಡ್ಲಿ ಮನೆಗೆ ಹೋಗೋಣ ಒಂದಿಟ ಮಾತಾಡ್ರಿ. ಏನು ವಿಪಕ್ಷ ಮಾತಾಡ್ರಿ, ಅವರೇ ಎತ್ತಬೇಕಲ್ಲ ನಿಮ್ಮ ಸದನದೊಳಗೆ. ಇವ್ರು ಮಾತಾಡಿದ್ರೆ ಅಷ್ಟು ಬೆಲೆ ಇರಂಗಿಲ್ಲ. ಪಕ್ಷದ ನಿರ್ಣಯ ಆಗ್ಬೇಕು. ನೀವು ಶಾಸಕಾಂಗ ಪಕ್ಷದೊಳಗಿದ್ದು ನೀವು ಚರ್ಚೆಗೆ ಇಟ್ಕೋರಿ. ಅಧ್ಯಕ್ಷರ ವಿಜೇಂದ್ರ ಅವರ, ಆರ್ ಅಶೋಕ್ ಅವರ, ಇನ್ನು ಮಾಡೋದು ಬೇಡ. ಯಾರು ಮಾಡಬೇಕು? ಹಾಕಕತ್ತಿದ್ದೀವಿ, ಅದನ್ನ ಅವ್ರ ಬಾಯಿಲೆ ಅನಿಸ್ಬೇಕಂತೇಳಿ ಮಾಡಿದ್ವಿ. ಏನು ಪಾಪ ಶಾಸಕರಿಗೆ ಅವಮಾನ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೇಕವ್ರೆ. ನಾವು ಗೌರವ ಐತಿ, ನಿಮಗೂ ಗೌರವ ಐತಿಲ್ಲಪ್ಪ, ನಿಮಗೂ ಐತಿಲ್ಲ, ನಿಮಗೂ ಗೌರವ ಐತಿ. ಅವ್ರಿಗೆ ಗೌರವ ಕೊಡ್ಬೇಕಾದಂಥದ್ದು ಅದು ನಮ್ಮ ಕರ್ತವ್ಯ ಐತಿ. ಅವರು ನಿಮಗೆ ಕೊಡ್ಬೇಕಾದಂಥದ್ದು ಅವ್ರ ಕರ್ತವ್ಯ ಐತಿ, ಹೌದಿಲ್ಲ? ಮತ್ತೆ ಅವ್ರು ಹೋಗ್ತೀನಿ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಹೋಗೋಣ ಬೇಡ? ಏನು ಮಾಡಿದ್ರೆ ಸಂಜೆ ಕೇಳೋನು, ಏನು ಇದಾಗಿಲ್ಲ. ಇವತ್ತು ಏನೆಲ್ಲ ಏನು ಒಮ್ಮಲಿಗೆ ಏನು ಮುಗುಲಾರ ಬಿದ್ದು ಎಲ್ಲರೂ ನಾವು ಏನು ಇದಾಗಿ ಹೋಗಂಗಿಲ್ಲ. ಏನು ಹೆದರ್ಬೇಡ್ರಿ. ಜಗದೀಶ್ ಅವರು, ಹುಡುಗುಟ್ಟಿ ಅವರು ನಮ್ಮ ಮೊದಲನೇ ಸ್ನೇಹಿತರು. ಅವ್ರು ಕೂಡ ಸಾಕಷ್ಟು ಜಗಳಾಡಿದ್ವಿ ನಾವು. ಈ ವಿಷಯ ಎಲ್ಲ, ಈ ಟ್ಯಾಕ್ಟ್ರಿ ವಿಷಯ, ನಮ್ಮ ಕಬ್ಬಿನ ವಿಷಯ, ಬಿಲ್ಲಿನ ವಿಷಯ ಜಗಳಾಡ್ತಿರ್ತೀವಿ ನಾವು. ಅದನ್ನ ಮಾತು ವಿಷಯ ಆಧಾರಿತವಾಗಿ ಅದಲ್ಲ, ವಿಷಯ ಆಧಾರಿತವಾಗಿ ನಮ್ದು ಏನೂ ಜಗಳಿಲ್ಲ. ಅದಕ್ಕೆ ನೀವೇನಾರ
ಸ್ವಲ್ಪ ಬೇಜಾರು ಮಾಡ್ಕೊಂಡಿರಿ. ಯಾಕಂತೇಳಿ ಅಂದ್ರೆ ಸ್ವಲ್ಪ ಶಾಸಕರಿಗೆ ಹಿಂಗೆ ಹಂಗೇನಿಲ್ಲ. ನಾವು ಇವತ್ತಿಗೆ ಸತ್ತಾಯ್ತು, ಈಗ ಅವ್ರ ಮನೆಗಿದ್ರೆ ಈಗ ಮನೆಗೆ ಹೋಗ್ತಿಲ್ಲ. ಮಾತಾಡ್ರಿ ಅಂತ ಹೇಳಿ ಏನು ತಪ್ಪಾಗತ್ತೆ ಹೇಳ್ರಿ? ತಪ್ಪೈತೇನ್ರಿ? ಮತ್ತು ನಾವು ನಿಮ್ಗೆ ಒಂದು ಉತ್ತರ ಹೇಳ್ಬೇಕಲ್ಲ. ನಿಮ್ಮ ಟೈಮ್ ಕೊಟ್ಟು ಓದೋದು ಬಿಟ್ಟು ನಾವು ಕರಿಯಾಣಿ ಇಲ್ಲಿ ಬಂದೀವಿ, ಏನೋ ಆಗ್ಬೋದು ಅಂತೇಳಿ ಒಂದೊಂದು ಆಸೆ ಐತಿಲ್ಲ ನಿಮ್ಮಂತೆ, ಒಂದು ಭರವಸೆ ಇಟ್ಕೊಂಡು ಬಂದಿರಿಲ್ಲ. ಈ ಹೋರಾಟಗಳು ಭರವಸೆ ಕಳ್ಕೊಂಡು ಅಂತೇಳಿ ಅಂದ್ರೆ ಯಾವ ಹೋರಾಟನೂ ಯಶಸ್ವಿ ಆಗಂಗಿಲ್ಲ. ಅದಕ್ಕೆ ನೀವು ಹೋರಾಟದ ಮೇಲೆ ಭರವಸೆ ಇಟ್ಕೋರಿ. ನಾವು ಆಮೇಲೆ ಮತ್ತು ಶಾಸಕರಿಗೆ ಅವ್ರು ಹೋಗ್ಲಿ ನಾವು ಅವ್ರು ಭೇಟಿಯಾಗೋನು. ನಾಳಿನ ದಿನ ಈ ಹೋರಾಟ ಏನೈತಿಲ್ಲ ಇವತ್ತು ಆರಂಭ ಆಗೈತಿ. ಇದು 8ನೇ ತಾರೀಕಿನ ನನ್ಗೊಡ್ದನ ಒಂದು ಹಂತಕ್ಕೆ ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ನೀವು ಕರೆದಾಗ ಬರುವಂಥದ್ದನ್ನು ಮಾಡಿರಿ, ಕಲ್ಯಾಣ ತೆಗೀರಿ, ಏನೂ ಆಗಂಗಿಲ್ಲ, ಏನಾಗಂಗಿಲ್ಲ. ಆದ್ರೆ ಏನಾಗತ್ತೆ ಆಗಲಿ, ಗಟ್ಟಿ ಅದನ್ನು ಭೇಟಿ ಹಾಕೋದಲ್ರಿ. ಅಲ್ಲಿ ಮಾಡಿದ್ರು ಹಂಗಾದ್ರು ಜಮ್ಕಂಡ್ಯಾಗ ಮಾಡಿ ಹಂಗೆ ಅನ್ಸ್ಕೊಳ್ಳೋದು ಬೇಡ, ಹೌದಿಲ್ಲ? ರೆಡಿ ಆಗೋಣ, ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ಮುಗಿಸೋಣ. ದಯವಿಟ್ಟು ನೀವೆಲ್ಲರೂ ಮಾತಾಡಂದ್ರೆ ಮಾತಾಡ್ತೀವಿ. ಇಲ್ಲ ಯಾಕಂತೇಳಿತಂದ್ರೆ ಮಾತಾಡೋ ಹೊತ್ತಿನಾಗ ಯಾರಾಗಲಿ ನನ್ನ ಹಿಡ್ಕೊಂಡು ನಾ ಹೇಳ್ತೀನೋ, ಒಬ್ಬರು ಮಾತಾಡುವಾಗ ಸ್ಪಷ್ಟತೆಯಿಂದ ತಿಳ್ಕೊಳ್ಳೋಂಥ ಶಕ್ತಿ ನಮ್ಮೆಲ್ಲರಲ್ಲಿ ಇರಬೇಕು. ಆ ವ್ಯಕ್ತಿ ಮಾತಾಡ್ತಾನಂತ ಹೇಳಿದ್ರೆ ಅವು ಏನು ಮಾತಾಡ್ತಾನೆ ಅಂತಕ್ಕಂಥ ಪೂರ ಸ್ವತಂತ್ರವಾಗಿ ಬಿಡಬೇಕು. ನಾವು ನಡ್ಬರ್ಕನ್ನ ಗೊಂದಲ ಎಬ್ಬಿಸ್ತೀವಿ ಅಂತ ಹೇಳಿತ್ತಂದ್ರೆ, ನಾ ಮುಂಜಾನೆ ಬಂದ ತಕ್ಷಣ ಹೇಳೀನಿ, ಫೋಟೋ ಪೂಜೆಗೆ ನಾವು ಬಂದಿಲ್ಲ. ಇಲ್ಲಿ ಸಾಕಷ್ಟು ಜನ ಇವೆಲ್ಲ 3 ದಿನ ಆಯ್ತು, 2-3 ದಿನ ಆಯ್ತು ಇದ್ರ ವಿಷಯ ಚರ್ಚೆ ಐತಿ. ತಮ್ಮ ಗಮನ ಓದಿನ ಕಡೆಯಲ್ಲಿ ಹೋರಾಟದ ಕಡೆ ಐತಿ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ನಾವೆಲ್ಲರೂ ಹೋರಾಟ ಮಾಡೋಣ ಅಂತೇಳಿ ವಿಚಾರ ಇಟ್ಟುಕೊಂಡ ಹೋರಾಟಕ್ಕೆ ಇವತ್ತು ಬಂದೆವು. ಎಲ್ಲಿ ಬಂದೆವು? ದೇಸಾಯಿ ಸರ್ಕಲ್ನಿಂದ ಚಾಲೂ ಮಾಡಿ ತಹಸೀಲ್ದಾರ್ ಆಫೀಸ್ಗೆ ಬಂದು AC ಹಾಗೂ ತಹಸೀಲ್ದಾರ್ ಅವ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ನಾವು ಇಲ್ಲೇ ರಾಜಕೀಯ ಮಾಡಕ್ಕೆ ಬಂದಿಲ್ಲ, ರಾಜ್ಯ ಸರ್ಕಾರ ಅಷ್ಟೇ ವಿರೋಧ ಮಾಡಿ BJP ನಮ್ಮ ಕಡೆ ತಿರುಗಲಿ ಅನ್ನುವಂಥ ಭಾವನೆ ನಮಗಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ದವ್ರು ನಮ್ಮ ಜೋಡಿ ತಿರುಗಲಿಲ್ಲ. ನಮ್ಮದು ಒಂದೇ ಉದ್ದೇಶ, ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥದ್ದು. ಇದು ಸ್ಪಷ್ಟತೆ ಐತಿಲ್ರಿ? ಇಷ್ಟ ನಾವೇನಿಲ್ಲಿ ಲೀಡರ್ಶಿಪ್ ತಗೊಂಡು ಏನೋ ನಾವು ರಾಜಕೀಯವಾಗಿ ಬೆಳೀತಾ ಅನ್ನುವಂಥ ಆಲೋಚನೆ ಇಟ್ಟುಕೊಂಡು ಬಂದಿಲ್ಲ. ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಟೈಮ್ದಾಗ ಅದರದೇ ಆದಂಥ ಜವಾಬ್ದಾರಿ ಹೊತ್ತ ಕಾರ್ಯಕ್ರಮವನ್ನು ರೂಪ ಮಾಡಿರ್ತೀವಿ. ಅದಕ್ಕೆ ದಯವಿಟ್ಟು ಯಾರೂ ಗೊಂದಲ ಮಾಡ್ಕೋಬೇಡ್ರಿ. ಇವತ್ತಿನ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಬಂಡಿಗೇನಿ ಸ್ವಾಮೀಜಿ ಅವರು ತೀರ್ಕೊಂಡ ದೇಶದಿಂದ ನಾವೆಲ್ಲರೂ ಹರ್ಯಾವತ್ತು ಮುಂಜಾನೆ ಫೋನ್ ಮಾಡಿದಾಗ ಎಲ್ಲರಿಗೂ ಹೇಳಿವು, ಸಾಂಕೇತಿಕವಾಗಿ ಅಂತ ಒಂದು ಹೋರಾಟ ಮಾಡೋಣ ಯುವಕರ ಜೊತೆ. ಅದಾದ ನಂತರ ಬರುವಂಥ ದಿನಮಾನದೊಳಗೆ ಎಂದೋ ಕರೆ ಕೊಟ್ಟರು ಸುಧಾ ರೈತ ಸಂಘ, ವಿವಿಧ ಪರ ಎಲ್ಲ ದಲಿತ ಪರ, ಕನ್ನಡ ಪರ ಎಲ್ಲ ಸಂಘಟನೆದವ್ರ ನೇತೃತ್ವದೊಳಗೆ ದೊಡ್ಡ ಹೋರಾಟ ಮಾಡೋಣ ಅಂತ ಒಂದು ಆಲೋಚನೆ ಇಟ್ಟುಕೊಂಡು ಹರ್ಯಾವತ್ತಿಗೆ ಕೆಲವೊಂದಿಷ್ಟು ಜನರನ್ನ ಇದು ಮಾಡಿದ್ದು. ನಾವು ಭಾಳ ಮಾತಾಡೋದ್ರಿಂದ ತಮಗೆ ಎತ್ತು ಕಾಸಬಾರ್ದು. ಶಾಸಕರು ಬಂದ್ರೆ ಈ ಗೊಂದಲಕ್ಕೆ ಸ್ಪಷ್ಟೀಕರಣ ಇರಬೇಕು ನಮಗೆ. ಶಾಸಕರು ಬಂದರು, ಶಾಸಕರನ್ನ ನಾವು ವಿರೋಧ ಮಾಡುವಂಥದ್ದು ನಾವು ಮಾಡಲಿಲ್ಲ. ಧ್ವನಿ ಎತ್ತಲಿ ಅಂತಕ್ಕಂಥ ಆಲೋಚನೆ. ಈಗ ಮಾತಾಡ್ತಾ ಏನಾಗಿಬಿಡ್ತೈತಿ, ಒಂದು ಇಬ್ಬರ ಮಾತಾಡ್ಲಿಪ್ಪ ಅಂತೇಳಿ ನಾವು ಅವಕಾಶ ಕೊಟ್ಟಿವಿ ಅಂತ ಹೇಳಿದ್ರೆ ಉಳ್ಕಾದವ್ರಿಗೆ ಯಾರಿಗೆ ನಾವು ಅವಕಾಶ ಮಾಡಿ ಕೊಡ್ಲಿಕ್ಕಂದ್ರೆ ಏನಾಗ್ತೈತಿ, ನಮ್ಗೆ ಮಾತಾಡಕ್ಕೆ ಕೊಡಂಗಿಲ್ಲಪ್ಪ, ತಾವ ಅಟ್ಟ ಮಾಯ್ಕೆ ಹಿಡಿತಾರಪ್ಪ ಅನ್ನುವಂಥ ವಿಚಾರ ಬರ್ತಾವೆ. ಅದಕ್ಕಾಗಿ ಇನ್ನೊಬ್ರು ಹುಡುಗರು ಯಾರು ಆಕ್ರೋಶದೊಳಗೆ ಮಾತಾಡಿದ, ನಾವು ಏನು ಮಾತಾಡಿದ, ಸುಟ್ಟು ಬಿಡುನ್ರಿ ಅಂತ ತಿಳಿಸಿ. ಅರೆ ಆಕ್ರೋಶ ಯಾವಾಗೆಲ್ಲ ನಾವು ಮಾತಾಡ್ಬೋದು, ಆಕ್ರೋಶ ಬರ್ತಾಗ ಸುಡಾಕತ್ತೇನೆ ಹೇಳ್ರಿ, ಸುಡಾಕಾಗೋದಿಲ್ಲ, ಗೊತ್ತಿರಲಿ ನಿಮಗೆ, ಸುಡಾಕಾಗೋದಿಲ್ಲ. ಆಕ್ರೋಶ ಬರ್ತವಾಗೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು. ಆ ವ್ಯಕ್ತಿ ಎಲ್ದಾನ ಗೊತ್ತಿಲ್ಲ, ಸುಟ್ಟು ಬಿಡೋಣ ಅಂದ್ರೆ ಸುಟ್ಟು ಬಿಡಕ್ಕೆ ರೆಡಿ ಇದ್ರಿ ನೀವು? ಇಲ್ಲ. ವೈಯಕ್ತಿಕ ಬದುಕಿನ ಮೇಲೆ ಕಟ್ಟು ಬೀಳ್ತಾವೆ. ಹೋರಾಟ ನಾವು ಹೆಂಗೆ ಮಾಡ್ಬೇಕಂತ ಹೇಳಿತಂದ್ರೆ, ನಮ್ಮ ಸಿರ್ಸಾಯಿಲನ್ನ ಹೇಳ್ತಿದ್ರೆ ನೀನು ಫೋನ್ಯಾಗ ಹೇಳ್ರಿ ನನಗೆ ಏನಂತ ಹೇಳಿತಂದ್ರೆ, ಹಾವಿನ ಅಂಜಿಕೆ ಬಡಿಗಿರ್ಬೇಕಂತ, ಬಡಿಗೆ ಅಂಜಿಕೆ ಹಾವಿಗಿರ್ಬೇಕಂತ. ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡಬೇಕಾಗೈತಿ. ಅದಕ್ಕೆ ಯಾರೂ ಅನ್ಯತೆ ಭಾವಿಸ್ಬೇಡ್ರಿ. ನಾವು ಶಾಸಕರಿಗೆ ಸ್ವಲ್ಪ ಧ್ವನಿ ಎತ್ರಿ, ನಿಮ್ಮ ವಿಚಾರ ಹೇಳ್ರಿ. ಅವ್ನು ಸ್ವಲ್ಪ ಬಂದ ತಕ್ಷಣ ಅವ್ರು ಏನಾಗ್ತದೆ ಹೇಳಿತಂದ್ರೆ ಬೇರೆ ವಿಷಯ ತಗೊಂಡ್ರು. ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಸರ್ಕಾರಿ ದವಾಖಾನೆ ಅದು ಇದು ಚರ್ಚೆ ಮಾಡಿ ಅವ್ರು ಮಾತಾಡಾಗ ನಾನು ಸುಮ್ಮನೆ ಕೇಳತ್ತಿದ್ದೆ. ಆಗ ನಾನು ಅನ್ಬೇಕಾಗಿತ್ತು, ಏನಂತ ಶಾಸಕರೇ ಬಂದಿದ್ದ ವಿಷಯ ಶಾಲೆ ಹುಡುಗರು ನೇಮಕಾತಿ ಮೊದಲೇ ಇದನ್ನು ನೀವು ಮೊದಲು ಅಧಿವೇಶನದೊಳಗೆ ನೀವು ಧ್ವನಿ ಎತ್ತರ ಹೆಚ್ಚಿಸಿ ನಾವು ಮೊದಲೇ ಹೇಳಬೇಕಾಗಿತ್ತು.
ಅಲ್ಲಿ ಹೇಳಿ ಅಂದ್ರೆ ಶಾಸಕರಿಗೆ ಅಗೌರವ ಆದಿತ್ತು. ಗೌರವ ಕೊಡುವಂಥ ಕಾರಣ ಇಟ್ಕೊಂಡ ಸೈಡ್ ನೀವು ಅಬ್ಸರ್ವ್ ಮಾಡಿರ್ಬೇಕು, ಸೈಡ್ ನಿಂತು ನೋಡತ್ತಿದ್ದೀನಿ. ಯಾಕಂತ ಹೇಳಿತ್ತಂದ್ರೆ ಅವರು ಶಾಸಕರಾದಂಥವ್ರು ಅವ್ರ ಮೇಲೆ ನಮ್ಮ ದ್ವೇಷ ಇಲ್ಲ. ಅವ್ರು ಏನು ಹೇಳ್ಬೇಕಾಗಿತ್ತು ಅಂತ ಹೇಳ್ತಾರೆ ಲಾಸ್ಟಿಗೆ ನಿಂತ, ಇಲ್ರಿ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತು, ಬೇರೆ ವಿಷಯ ಏನಾರೇ ಇರಲಿ ವಿರೋಧ ಪಕ್ಷದವ್ರಿಗೆ ನಮ್ಮ ವಿರೋಧ ಪಕ್ಷ ನಾಯಕ ಅಂತ ಅಶೋಕ್ ಅವ್ರಿಗೆ ಹೇಳ್ತು, BJP ರಾಜ್ಯಾಧ್ಯಕ್ಷ ಆದಂಥ ಇವ್ರಿಗೆ ವಿಜೇಂದ್ರ ಅವ್ರಿಗೆ ನಾವು ಹೇಳ್ತೀವಿ, ನೀವು ಯಾವುದೂ ತಲೆ ಕೆಡಿಸ್ಬೇಡ್ರಂತ ಸ್ಪಷ್ಟೀಕರಣ ನಾವು ಕೊಟ್ಟು ಹೋಗಿದ್ರು ಅಂತ ಹೇಳಿತ್ತಂದ್ರೆ ಇದು ಸ್ವಲ್ಪ ವಿಷಾಂತರ ಆಗ್ತಿದ್ದಿಲ್ಲ. ಈಗೂ ಏನಿಲ್ಲ, ಯಾರೂ ಕೂಡ ಅನ್ಯತೆ ಭಾವಿಸ್ಬೇಡ್ರಿ. ನಾವು ಇವ್ರನ್ನ ವಿರೋಧ ಮಾಡ್ಬೇಕಂತೂ ಬಂದಿಲ್ಲ, ಇವ್ರ ಪರವಾಗಿ ನಿಲ್ಲಬೇಕಂತೂ ಬಂದಿಲ್ಲ. ಸ್ಪಷ್ಟವಾದಂಥ ಸಂದೇಶ ನಮಗೆ ನೇಮಕಾತಿ ಆಗಬೇಕು. ಅದಕ್ಕಾಗಿ ದಯವಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತು, ಬರುವಂಥ ದಿನಮಾನದೊಳಗೆ ಅಧಿವೇಶನದೊಳಗೆ ಏನಾದರೂ ಇದು ನಮಗೆ ಸ್ಪಷ್ಟವಾದ ಮಾಹಿತಿ ಬರ್ಲಿಕ್ಕಂತ ಹೇಳಿತ್ತಂದ್ರೆ ನಾವು ನೀವೆಲ್ಲರೂ ಕೂಡ ಇದನ್ನ ಹೋರಾಟ ಭಾಳ ತೀವ್ರವಾಗಿ ಭಾಳಷ್ಟು ಜನಸಂಖ್ಯೆಯಲ್ಲಿ ಕೂಡ ನಾವು ನೀವೆಲ್ಲರೂ ಹೋರಾಟಕ್ಕೆ ಸಜ್ಜಾಗೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಕಾರ್ಯಕ್ರಮ ಮುಗಿಸೋಣ. ಎಲ್ಲರೂ ಎದ್ದು ನಿಂದ್ರಿ, ಎಲ್ಲರೂ ಎದ್ದು ಕೈ ಮುಟ್ಟಿ ಮೇಲೆ ಮಾಡ್ರಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ. ನಮಸ್ಕಾರ. ಸಿದ್ದರಾಮಯ್ಯ